ಸೊ ತುಂಬ ಖುಷಿ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಕಸ್ಟಮರು ಇರಲಿಲ್ಲ. ಇವತ್ತಿನ ದಿನ ನಿನ್ನೆವರೆಗೂ ನಾನು ಲೆಕ್ಕ ಹೇಳಿದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ 14,121 ಕಸ್ಟಮರ್ಸ್ ಇದ್ದಾರೆ. ಕಸ್ಟಮರ್ಗೆ ಆಟೋಮೆಟಿಕಲಿ ಆ ಕ್ವಾಲಿಟಿ ನೋಡಿದ ತಕ್ಷಣ ನಮಗೆ ಕೇಳ್ತಾರೆ ಇದು ಹೋಮ್ ಮೇಡ್ ಪ್ರಾಡಕ್ಟಾ ಅಂತ. ಸೊ ಹೆಲ್ತಿ ಪ್ರಾಡಕ್ಟ್ನ ಟೇಸ್ಟಿಯಾಗಿ ಮಾಡಿ ಎಂಜಾಯ್ ಮಾಡೋ ಥರ ನಾವು ಮಾಡಿದಾಗ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಕಸ್ಟಮರ್ಸ್ ಕ್ವಾಲಿಟಿ ನೋಡೋವಂಥದ್ದು. ಸೊ ನಾವೇನೋ ಡಿಸ್ಕೌಂಟ್ ಕೊಟ್ಟು ಅಥವಾ ಕಮ್ಮಿ ರೇಟ್ ಕೊಟ್ಟು ಪುಷ್ ಮಾಡೋ ಅವಶ್ಯಕತೆ ನಮಗೆ ಬಂದಿಲ್ಲ. ಸಿಂಪಲಾಗಿ ಅಂದರೆ ಅಟ್ಲೀಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೆಂಗಳೂರಲ್ಲಿರೋರೆಲ್ಲ ನಮ್ಮ ಪದಾರ್ಥ ಯೂಸ್ ಮಾಡಿದ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಕರ್ನಾಟಕ ಅಂತ ಯೋಚನೆ ಮಾಡ್ತೀವಿ. ಈ ಒಂದು ಆಹಾರ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸೇರಲಿ, ಈ ಒಂದು ಪದಾರ್ಥದಿಂದ ಅವರ ಆರೋಗ್ಯ ವೃದ್ಧಿಸಲಿ ಅನ್ನೋ ಒಂದು ಪ್ರಾರ್ಥನೆಯಿಂದನೇ ಶುರು ಮಾಡತಕ್ಕಂಥದ್ದೇ ಇಷ್ಟು ಪ್ರಾಡಕ್ಟ್. ಕಲಬೆರಕೆ ಇಲ್ಲದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ, ಜನರ ಆರೋಗ್ಯವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಯಾರಾಗಿರುವಂತಹ ಪದಾರ್ಥಗಳು ಅಂದರೆ ಇದು ಧೀ ಮಸಾಲಾ ಸಂಸ್ಥೆಯಲ್ಲಿರುವಂತಹ ಪದಾರ್ಥಗಳು. ಸೊ ಇಷ್ಟೆಲ್ಲ ಕ್ವಾಲಿಟಿ ಆಗಿರುವಂತಹ ಪದಾರ್ಥಗಳು ತಯಾರಾಗ್ಬಿಟ್ರೆ ಸಾಕ, ಅದು ಜನಗಳಿಗೆ ತಲುಪಬೇಕಲ್ವಾ? ಸೊ ಜನಗಳಿಗೆ ತಲುಪೋದಕ್ಕೆ ಏನೆಲ್ಲ ಕಷ್ಟಪಡಬೇಕಾಗತ್ತೆ, ಮಾರ್ಕೆಟಿಂಗ್ ವೈಸ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಯಾವ ಥರ ಕಷ್ಟಪಡಬೇಕು, ಹಾಗೆ ನೆಟ್ವರ್ಕ್ಸ್ನ ಯಾವ ಥರ ಬೆಳೆಸ್ಕೋಬೇಕು, ಪ್ರತಿಯೊಂದನ್ನ ಮಾತಾಡೋದಕ್ಕೆ ಧೀ ಮಸಾಲಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ರಂಜಿತ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನ ಡೀಟೇಲ್ ಆಗಿ ಮಾತಾಡ್ಸ್ತಾ ಹೋಗೋಣ. ಮಾರ್ಕೆಟಿಂಗ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿದೆ ನಾನು, ಪದಾರ್ಥಗಳೇನೋ ಕ್ವಾಲಿಟಿಯಾಗಿ ತಯಾರಾಗುತ್ತೆ, ಅದು ಜನಗಳಿಗೆ ತಲುಪಬೇಕು ಅಂತಂದ್ರೆ ಅದೊಂದು ದೊಡ್ಡ ಚಾಲೆಂಜ್. ಸೊ ಅದನ್ನ ಮಾತಾಡೋಕ್ಕೂ ಮುಂಚೆ ಧೀ ಮಸಾಲಾ ಬಗ್ಗೆ ಸ್ವಲ್ಪ ನಮಗೆ ಒಂದು ಸಮ್ಮರಿ ಕೊಡೋದಾದ್ರೆ ನಿಮ್ಮ ಕಡೆಯಿಂದ. ಓಕೆ, ಸೊ ಅಮ್ಮ ಈಗಾಗಲೇ ಹೇಳ್ದಂಗೆ ಧೀ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತ. ಸೊ ಇದು ಸಂಸ್ಕೃತದ ಶಬ್ದ. ಸೊ ಒಂದು ಪಾಸಿಟಿವ್ ಎನರ್ಜಿ. ಸೊ ನಮ್ಮ ಪದಾರ್ಥವನ್ನು ತಿಂದವ್ರಿಗೆ ಸೊ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕಂಪ್ನಿ ಹೆಸರು ಕೂಡ ಅದೇ ಆಗಿದೆ. ಸೊ ಒಂದು ನೀವು ಹೇಳ್ದಂಗೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆಗಲಿ, ಫುಡ್ ಕಲರ್ಸ್ ಇಲ್ಲ. ಇದ್ರ ಜೊತೆ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾಡ್ತಾ ಇರ್ತಕ್ಕಂತಹ ಪದಾರ್ಥದಲ್ಲಿ ಆದಷ್ಟು ಪೌಷ್ಟಿಕಾಂಶದ ಅಂಶಗಳನ್ನು ಉಳಿಸ್ಕೊಂಡು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಸೊ ಅಂದರೆ ಎಕ್ಸಾಂಪಲ್ ನಿಮ್ಗೆ ಕೊಡಬೇಕು ಅಂತ ಅಂದರೆ, ಈಗ ನಾವು ಪ್ರತಿಯೊಂದು ಪದಾರ್ಥವನ್ನು ಒಂದು ಪರ್ಟಿಕ್ಯುಲರ್ ಡಿಗ್ರಿ ಟೆಂಪರೇಚರಲ್ಲಿ ಮಾತ್ರ ರೋಸ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಆ ಡಿಗ್ರಿ ಟೆಂಪರೇಚರಲ್ಲಿ ಇಷ್ಟು ನಿಮಿಷ ಮಾತ್ರ ರೋಸ್ಟ್ ಮಾಡಬೇಕು ಅಂತ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ನ ಮಾತ್ರ ರಿಮೂವ್ ಮಾಡ್ತೀವಿ, ಬಟ್ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ರಿಮೂವ್ ಮಾಡೋದಿಲ್ಲ. ಸೊ ಎಷ್ಟು ಮಟ್ಟಿಗೆ ಸಾಧ್ಯನೋ 100% ಆಗತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಬಟ್ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಕ್ಕೆ ಸೊ ಪೌಷ್ಟಿಕಾಂಶನ ಉಳಿಸ್ಕೊತೀವಿ. ಸೊ ಪ್ರಿಸರ್ವೇಟಿವ್ಸ್ ಇಲ್ಲ, ಅಡಿಟಿವ್ಸ್ ಇಲ್ಲ, ಪ್ಲಸ್ ಎಷ್ಟು ಸಾಧ್ಯವೋ ಅಷ್ಟು ಪೌಷ್ಟಿಕಾಂಶನ ಉಳಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ಸೇ ಧೀ ಮಸಾಲ. ಓಕೆ, ಸೊ ತಯಾರಾಗತ್ತೆ, ಪ್ಯಾಕ್ ಎಲ್ಲ ಆಗತ್ತೆ, ಅದನ್ನ ಜನಗಳಿಗೆ ತಲುಪಿಸ್ಬೇಕಲ್ಲ, ಮಾರ್ಕೆಟಿಂಗ್ ಮಾಡಬೇಕಲ್ಲ. ಆ ಮಾರ್ಕೆಟಿಂಗ್ ಬಗ್ಗೆ ನಮ್ಗೆ ಹೇಳೋದಾಯ್ತಂದ್ರೆ, ಸೊ ಒಂದು ಈಗ ಅಮ್ಮ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಓಕೆ ಒಂದು ಟೀಮ್ ಥರ ಮಾಡ್ಕೊಂಡ್ವಿ. ಸೊ ನಮ್ಮ ಬ್ರದರು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರು. ಸೊ ಅವರು ಅಮ್ಮ ಎಲ್ಲ ಸೇರಿಕೊಂಡು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಪ್ರೊಡಕ್ಷನ್ ಇನಿಷಿಯಲಿ ಟೇಸ್ಟ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇನಿಷಿಯಲಿ ಸೇಲ್ಸ್ ತುಂಬ ಈಸಿಯಾಗಿ ಆಯಿತು. ಅದಾದಮೇಲೆ ಡಿಮ್ಯಾಂಡ್ ಶುರುವಾಯಿತು. ಸೊ ಡಿಮ್ಯಾಂಡ್ ಸ್ಟಾರ್ಟ್ ಆದಾಗ ನಾವು ಅನಿಸ್ತು ಓಕೆ ಮನೆಯಲ್ಲಿ ಇನ್ನು ಮಾಡಲಿಕ್ಕಾಗಲ್ಲ. ಸೊ ನಾವು ಇದರದೊಂದು ಪ್ರಾಪರ್ ಸೆಟಪ್ ಮಾಡಬೇಕಾಗತ್ತೆ. ಸೊ ಪ್ರಾಪರ್ ಸೆಟಪ್ ಮಾಡಿದಾಗ ಅದರದೇ ಆದಂತಹ ಮಿಷಿನರಿಗಳು ಏನು ಬೇಕಾಗತ್ತೆ ಅದನ್ನು ನಾವು ತೊಗೊಂಬರ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡ್ವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಮಿಷಿನರಿ, ಈಗ ನಾವು ಒಂದು ಮಸಾಲ ಪೌಡರ್ಸ್, ಈಗ ಸಾಂಬಾರು ಪುಡಿ ಮಾಡ್ತೀವಿ, ಇದಕ್ಕೆ ಏನು ಮಿಷಿನರಿ ಬೇಕು ಅಂತಲೂ ನಮಗೆ ಗೊತ್ತಿಲ್ಲ. ಸೊ ಏನು ಮಾಡಿದ್ವಿ, ಓಕೆ ನಮಗೆ ಮಾಡೋದು ಗೊತ್ತು, ಅಮ್ಮ ಇದ್ದರು, ರೆಸಿಪಿ ಇದೆ, ಚೆನ್ನಾಗಿ ಬರುತ್ತೆ ಪ್ರಾಡಕ್ಟು, ಅದೆಲ್ಲ ಇತ್ತು. ಆದರೆ ಯಾವ ಮಿಷಿನ್ ಯೂಸ್ ಮಾಡಬೇಕು, ಯಾವ್ಯಾವ ಥರ ಮಿಷಿನ್ ನಾವು ಸೆಟಪ್ ಇಟ್ಕೊಳ್ಬೇಕು ಗೊತ್ತಿರಲಿಲ್ಲ. ಸೊ ಫಸ್ಟ್ ಏನು ಮಾಡಿದ್ವಿ, ನಾವು 4-6 ಕಿಚನ್ ಎಕ್ವಿಪ್ಮೆಂಟ್ಸ್ ಮಾಡೋರ ಹತ್ರ ಹೋದ್ವಿ. ಸೊ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತಾ ನಾವೊಂದು ಕಲ್ತ್ಕೊಂಡ್ವಿ. ಒಂದು 2 ತಿಂಗಳಾಯಿತು ಡಿಸ್ಕಸ್ ಮಾಡಿದ್ಮೇಲೆ ಓಕೆ ಒಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮಗೆ ಒಂದು ರೋಸ್ಟರ್ ಬೇಕಾಗತ್ತೆ, ಒಂದು ಪಲ್ವರೈಸರ್ ಬೇಕಾಗತ್ತೆ, ಒಂದು ಬ್ಲೆಂಡರ್ ಬೇಕಾಗತ್ತೆ. ಸೊ ಈ ಥರ ಇದಿಷ್ಟು ಬೇಕಾಗತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೊಂದು 2 ತಿಂಗಳಾಯಿತು. ಸೊ ಇದಿಷ್ಟು ತಿಳ್ಕೊಂಡ ಮೇಲೆ ಓಕೆ ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಏನು, ಇಂಡಿಯಾನಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೊ ಈ ಥರ ಡೀಟೇಲಿಂಗ್ ಮಾಡಲಿಕ್ಕೆ ಒಂದು ಪ್ರಾಜೆಕ್ಟ್ ಥರ ಮಾಡಲಿಕ್ಕೆ ನಮಗೊಂದು 6 ಮಂತ್ಸ್ವರೆಗೂ ಆಯಿತು. ಸೊ ಮನೇಲಿ ಮಾಡ್ಕೊಳ್ತಾ ಬಂದ್ವಿ. ಸೈಮೆಂಟೇನಿಯಸ್ಲಿ ಈ ಕಡೆ ನೆಕ್ಸ್ಟ್ ಸ್ಟೇಜ್ಗೆ ನಾವು ರೆಡಿ ಆಗ್ತಾನೂ ಹೋದ್ವಿ. ಸೊ ನೆಕ್ಸ್ಟ್ ಸ್ಟೇಜಿಗೆ ರೆಡಿ ಆಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಎಲ್ಲ ಮಿಷಿನರೀಸ್ನ ನಾವು ರೆಡಿ ಮಾಡ್ಕೊಂಡ್ವಿ. ಸೊ ರೆಡಿ ಮಾಡ್ಕೊಂಡು ಒಂದು ಸ್ಮಾಲ್ ಸ್ಪೇಸ್ನ ನಾವೇ ಮಾಡಿಕೊಂಡು ಸೊ ಅಲ್ಲಿ ನಾವು ನೆಕ್ಸ್ಟ್ ಪ್ರಾಪರಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಥರನೇ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಒಂದು ಇಂಟೆನ್ಷನ್ ಏನಿತ್ತು, ಈಗ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ. ಸೊ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಅಂದರೆ ಒಂದು ಗಲ್ಲಿಗೆ ಸೀಮಿತವಾಗಿರಬಾರ್ದು, ಅಥವಾ ಒಂದು ಏರಿಯಾಗೆ ಸೀಮಿತವಾಗಿರುತ್ತೆ ಮ್ಯಾಕ್ಸಿಮಮ್ ಅಂದರೆ. ಸೊ ಅದನ್ನು ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಆಗಿ ಪ್ರತಿಯೊಂದು ಮನೆಗೂ ತೊಗೊಂಡು ಹೋಗಬೇಕು ಅಂತ ಪ್ರಯತ್ನದಲ್ಲಿ ನಾವು ಶುರು ಮಾಡಿದ್ವಿ. ಸೊ ಒಂದು ಪದಾರ್ಥ ಅಂತೂ ನಮ್ಮಲ್ಲಿ ಅಮ್ಮ ಇದ್ದಿದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಪದಾರ್ಥ ಬಂತು. ಸೊ ಅದಕ್ಕೆ ನೆಕ್ಸ್ಟ್ ಪ್ಯಾಕೇಜಿಂಗ್ ಬೇಕು.
ಸೊ ಅದು ಯಾವ ಥರ ಡಿಸೈನ್ ಮಾಡಬೇಕು, ಸೊ ಕಂಪ್ನಿ ಹೆಸರು ಇಟ್ಟ ಮೇಲೆ ಅದಕ್ಕೆ ಯಾವ ಥರ ಡಿಸೈನಿಂಗ್ ಇರಬೇಕು. ಸೊ 4-6 ಕಂಪ್ನಿದು ಪ್ಯಾಕೇಜಿಂಗ್ ನೋಡ್ಕೊಂಡು ಬಂದ್ವಿ. ಸೊ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಅದಾದಮೇಲೆ FSSAI ಅವ್ರದ್ದು ಲೈಸೆನ್ಸ್ ತೊಗೊಂಡ್ವಿ. ಅದಾದಮೇಲೆ ಆ ಒಂದು ಪೌಚಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರಬೇಕು, ಅದರದ್ದು SOPs ಏನಿದೆ ಅದೆಲ್ಲನೂ ನಾವು ತಿಳ್ಕೊಂಡ್ವಿ. ಅದಾದಮೇಲೆ ನಾವೇ ಒಂದು ಪೌಚ್ ಡಿಸೈನಿಂಗ್ ಮಾಡ್ಕೊಂಡ್ವಿ. ಸೊ ನಮ್ಮ ಒಂದು ಇದೇನಿತ್ತು, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪೌಚಲ್ಲಿ ಕೊಡ್ತೀವಿ ಅಂತ ಅಂದರೂ ಕೂಡ ಆ ಪೌಚ್ ಒಂದು ಫುಡ್ ಗ್ರೇಡ್ ಮೆಟೀರಿಯಲ್ ಆಗಿರಬೇಕು. ಸೊ ಫುಡ್ ಗ್ರೇಡ್ ಮೆಟೀರಿಯಲ್ ಆಗಿರಬೇಕು. ಇವತ್ತಿನ ದಿನ ಅದು ರೀಯೂಸಬಲ್ ಕೂಡ ಆಗಬೇಕು. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಈ ಒಂದು ನೀವೊಂದು ಮನೆಗೆ ತೊಗೊಂಡು ಹೋಗ್ತೀರಾ, ಆ ಪೌಚ್ನ ಯೂಸ್ ಮಾಡಿ ಬಿಸಾಕ್ತೀರಾ. ಸೊ ಅದು ಮತ್ತೆ ಪ್ಲಾಸ್ಟಿಕ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾವೇನು ಮಾಡಿದ್ವಿ, ಜಿಪ್ ಲಾಕ್ ಪೌಚಸ್ ಮಾಡಿದ್ವಿ. ಸೊ ನೀವು ಅದನ್ನು ಯೂಸ್ ಮಾಡಿ ಮತ್ತೆ ಆ ಪೌಚ್ನ ಹಂಗೆ ಜಿಪ್ ಲಾಕ್ ಇಟ್ಟು ಅದರಲ್ಲಿ ಅದೇ ಪದಾರ್ಥ ತುಂಬಿಸ್ಕೊಬೋದು ಅಥವಾ ಬೇರೆ ಯಾವುದೋ ಪದಾರ್ಥನೂ ತುಂಬಿಸ್ಕೊಬೋದು. ಸೊ ಆ ಥರ ಒಂದು ಸಮಾಜಕ್ಕೂ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಜಿಪ್ ಲಾಕ್ ಪೌಚಸ್ ಮಾಡಿದ್ವಿ. ಸೊ ಫುಡ್ ಗ್ರೇಡ್ ಮೆಟೀರಿಯಲ್ ಮಾಡಿದ್ವಿ, ಒಳ್ಳೆ ಪ್ಯಾಕಿಂಗ್ ಮಾಡಿದ್ವಿ. ಸೊ ಇದಿಷ್ಟು ಏನಾಯಿತು, ಇದಿಷ್ಟು ನಾವು ಕಲ್ತ್ಕೊಂಡು ಮಾಡಿದ್ವಿ. ಈಗ ಪ್ರಾಡಕ್ಟ್ ಮಾಡಿದ್ವಿ, ಅದಾದಮೇಲೆ ಓಕೆ ಪ್ಯಾಕೇಜಿಂಗ್ ಮಾಡಬೇಕು, 4-6 ಪ್ಯಾಕೇಜಿಂಗ್ ನೋಡಿ ಅದರಲ್ಲಿ ನಮ್ಮ ಪ್ಯಾಕೇಜಿಂಗ್ ಯಾವ ಥರ ಇರಬೇಕು, ಇದಿಷ್ಟು ಮಾಡ್ಕೊಂಡು ಓಕೆ ಒಂದು ಪ್ಯಾಕೇಜಿಂಗ್ನ ರೆಡಿ ಮಾಡ್ಕೊಂಡ್ವಿ. ಸೊ ಪ್ಯಾಕೇಜಿಂಗ್ ರೆಡಿ ಮಾಡಿಕೊಂಡು ಇದನ್ನು ನಾವು ನೆಕ್ಸ್ಟ್ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಾಗ ಸೊ ಮಾರ್ಕೆಟಿಂಗ್. ಸೊ ಒಂದು ನನಗೆ ಗೊತ್ತಿರೋ ಹಂಗೆ ಒಂದು ಕಂಪ್ನಿನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಕಣ್ಣು ಆದರೆ ಮಾರ್ಕೆಟಿಂಗ್ಗೆ ಇನ್ನೊಂದು ಕಣ್ಣು ಆಗುತ್ತೆ. ಸೊ ಎರಡೂ ಇಂಪಾರ್ಟೆಂಟು. ಸೊ ಚೆನ್ನಾಗಿರೋ ಪ್ರಾಡಕ್ಟ್ ಇದ್ದು ಅದನ್ನು ಜನಕ್ಕೆ ಮುಟ್ಸೋ ಪ್ರಯತ್ನ ಆಗಲಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ಜನಕ್ಕೆ ಮುಟ್ಸೋ ಎಬಿಲಿಟಿ ಇದ್ದು ಒಳ್ಳೆ ಪ್ರಾಡಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಂದ್ರೂ ಮ್ಯಾಚ್ ಆಗೋದಿಲ್ಲ. ಸೊ ನಾವು ಎಲ್ಲ ಸೇರ್ಕೊಂಡು ಒಂದು ಕಾನ್ಫಿಡೆನ್ಸ್ ಆಗಿ ಏನಿತ್ತು ಅಂದರೆ ಜನಕ್ಕೆ ಒಳ್ಳೆ ಕ್ವಾಲಿಟಿ ಪದಾರ್ಥ, ಒಳ್ಳೆ ರುಚಿಯಾಗಿರ್ತಕ್ಕಂಥ ಪದಾರ್ಥ ಕೊಟ್ಟರೆ ಖಂಡಿತ ವಾಪಸ್ ಬರ್ತಾರೆ. ಸೊ ನಾವು ಒನ್ ಟೈಮ್ ಬಿಸ್ನೆಸ್ನ ನೋಡಲಿಲ್ಲ. ನಾವು ಪ್ರತಿಯೊಂದು ಮನೆಗೂ ಪ್ರತಿ ತಿಂಗಳು ನಮ್ಮ ಒಂದು ಸಂಸ್ಥೆಯಿಂದ ಅವ್ರ ಮನೆಗೆ ಹೋಗೋ ಥರ ಏನು ಮಾಡಬೇಕು. ಸೊ ಆ ಒಂದು ವಿಷನ್ ಇಟ್ಕೊಂಡು ಮಾಡಿದಾಗ ಸೊ ಹಲವಾರು ಪದಾರ್ಥಗಳನ್ನ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಈಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಫೇಮಸ್ ಏನು ಚಟ್ನಿ ಪುಡಿ. ಸೊ ಚಟ್ನಿ ಪುಡಿನಲ್ಲಿ ಒಂದು ಆಲ್ಮೋಸ್ಟ್ ಈಗ ಒಂದು 7 ಥರ ಚಟ್ನಿ ಪುಡಿ ಮಾಡಿದ್ವಿ. ಸಾಂಬಾರು ರಸಮ್ಮು. ಸೊ ಈ ಒಂದು ಸಾಂಬಾರು ರಸಮ್ಮು ತುಂಬ ಟೇಸ್ಟ್ ಏನಕ್ಕೆ ಬರುತ್ತೆ ಅಂದರೆ ರೀಸನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರ ಮನೆಯಲ್ಲೂ ಒಂದು ಸಾಂಬಾರದ ರಸಮ್ ಮಾಡಿದಾಗ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಗುಂಟೂರು ಮೆಣಸಿನ್ಕಾಯಿ ಅಂತ 2 ಹಾಕ್ತಾರೆ. ಸೊ ನಾವೇನು ಮಾಡ್ತೀವಿ, 4 ಥರ ಮೆಣಸಿನ್ಕಾಯಿ ಹಾಕ್ತೀವಿ. ಸೊ ಒಂದು ಬಂದ್ಬಿಟ್ಟು ಆ ಒಂದು ಪುಡಿಗೆ ಬರೀ ಕಲರ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಅದಕ್ಕೆ ಅರೋಮಾ ಕೊಡುತ್ತೆ, ಇನ್ನೊಂದು ಮೆಣಸಿನ್ಕಾಯಿ ಅದರ ಟೇಸ್ಟ್ ಕೊಡುತ್ತೆ, ಇನ್ನೊಂದು ಮೆಣಸಿನ್ಕಾಯಿ ಬಂದು ಖಾರ ಕೊಡುತ್ತೆ. ಸೊ ಒಂದು ಸಾಂಬಾರು ಪುಡಿಗೆ ಬೇಕಾಗಿರೋದು ಇದು 4. ಸೊ ಇದು 4 ಮೆಣಸಿನ್ಕಾಯಲ್ಲೇ ಅವೈಲೇಬಲ್ಸ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡಿದ್ವಿ, ಈಗ ಇವತ್ತಿನ ದಿನ ಶಾರ್ಟ್ಕಟ್ಟಲ್ಲಿ ಏನು ಮಾಡಿದ್ವಿ, ಇದೆಲ್ಲ ಬಿಟ್ಟು ಸೊ ಕಲರ್ ಕಮ್ಮಿ ಇದೆ, ಒಂದು ಕಲರ್ ಏಜೆಂಟ್ ಹಾಕಿ ಮಾಡೋದು. ಟೇಸ್ಟ್ ಕಮ್ಮಿ ಆಯಿತು, ಹಳೆ ಮೆಣಸಿನ್ಕಾಯಿ ಓಕೆ ಒಂದು ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್. ಸೊ ಈ ಥರ ಆಧುನೀಕರಣ ಆಗಿದೆ. ಸೊ ನಾವು ಇದು ಯಾವುದೂ ಮಾಡಿದೆ, ನಾವು ಕ್ವಾಲಿಟಿಯಾಗಿ ಪದಾರ್ಥವನ್ನು ತಿನ್ನುವಾಗ ಬೇರೆಯವ್ರಿಗೂ ಕ್ವಾಲಿಟಿಯಾಗಿ ಕೊಡಬೇಕು ಅನ್ನೋ ಕಾರಣದಲ್ಲಿ ಇದಿಷ್ಟು ನಾವು ಅಲೈನ್ ಮಾಡ್ಕೊಂಡು ಬಂದ್ವಿ. ಸೊ ನಾವು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ದಂಗೆ ನಮ್ಮ ಫ್ರೆಂಡ್ಸಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಫ್ಯಾಮಿಲಿಯವ್ರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾನೊಂದು ಮಾರ್ಕೆಟಿಂಗ್ ಕಂಪ್ನಿನಲ್ಲಿ ಒಂದು 15 ವರ್ಷ ಕೆಲಸ ಮಾಡಿರೋದ್ರಿಂದ ಸೊ ಒಂದು ಮಾರ್ಕೆಟಿಂಗ್ ಅನುಭವ ಆಯಿತು. ಸೊ ಆ ಮಾರ್ಕೆಟಿಂಗ್ ಅನುಭವದಲ್ಲೇ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಏನು, ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟಾಗಿ ಒಂದು ಸೂಪರ್ ಮಾರ್ಕೆಟ್ಗಾಗಲಿ ಅಥವಾ ಈ ಥರ ಹೋಗದೆ ಎಂಡ್ ಕಸ್ಟಮರ್ಸ್ಗೆ ನಾವು ಹೆಂಗೆ ಮುಟ್ಬೋದು, ಎಂಡ್ ಕಸ್ಟಮರ್ಸ್ಗೆ ನಾವು ಈ ಪ್ರಾಡಕ್ಟ್ನ ಕೊಟ್ಟು ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡಾಗ ಏನಾಗುತ್ತೆ, ನಮ್ಮ ಕ್ವಾಲಿಟಿನಲ್ಲಿ ಚೇಂಜಸ್ ಬೇಕಾ ಅಥವಾ ಕಸ್ಟಮರ್ಗೆ ನಾವು ಮಾಡಿರೋ ರೆಸಿಪಿನಲ್ಲಿ ಚೇಂಜಸ್ ಬೇಕಾ ಗೊತ್ತಾಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಫಸ್ಟ್ ಎಕ್ಸಿಬಿಷನ್ಸ್ನ ನಾವು ಅಟೆಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಎಕ್ಸಿಬಿಷನ್ಸಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಪ್ರಾಡಕ್ಟ್ನ ಇಟ್ಕೊಂಡು ಅಲ್ಲೇ ಸ್ಯಾಂಪ್ಲಿಂಗ್ ಕೊಡ್ತೀವಿ. ಸೊ ಅಲ್ಲೇ ಫಾರ್ ಎಕ್ಸಾಂಪಲ್ ರಸಮ್ ಮಾಡ್ಕೊಂಡು ಹೋಗ್ತೀವಿ, ನಾವು ರಸಮ್ ಟೇಸ್ಟ್ ಕೊಡ್ತೀವಿ, ಚಟ್ನಿ ಪುಡಿಗಳನ್ನ ಟೇಸ್ಟ್ ಕೊಡ್ತೀವಿ, ಬೇರೆ ಪೌಡರ್ಸ್ನ ಅರೋಮಾ ತೋರಿಸ್ತೀವಿ. ಸೊ ಇದೆಲ್ಲ ಆದಾಗ ಕಸ್ಟಮರ್ಗೆ ಆಟೋಮೆಟಿಕಲಿ ಆ ಕ್ವಾಲಿಟಿ ನೋಡಿದ ತಕ್ಷಣ ನಮಗೆ ಕೇಳ್ತಾರೆ ಇದು ಹೋಮ್ ಮೇಡ್ ಪ್ರಾಡಕ್ಟಾ ಅಂತ. ಸೊ ನಮ್ಮ ವಿಷನ್ ಅದೇ ಇತ್ತು. ಸೊ ಅವ್ರಿಗೆ ಪ್ಯಾಕೇಜಿಂಗ್ ನೋಡಿದ್ರು ಹೋಮ್ ಮೇಡ್ ಪ್ರಾಡಕ್ಟಾ ಅಂತ ಕೇಳ್ತಾರೆ. ಸೊ ನಾವು ಹೌದು ಅಂತ ಹೇಳಿ ಪ್ರಾಡಕ್ಟ್ನ ತೋರಿಸಿದ್ಮೇಲೆ ಅವ್ರಿಗೆ ಲೈಕ್ ಆಗುತ್ತೆ. ಸೊ ಅಲ್ಲಿಂದ ಬೈ ಮಾಡ್ತಾರೆ. ಸೊ ಒಂದು ಅದಾಯಿತು. ಸೊ ಒನ್ ಟೈಮ್ ಸೇಲ್ಸ್ ಆಯಿತು. ಸೊ ನಾವೇನು ಮಾಡ್ತೀವಿ, ಅಲ್ಲೇ ಆ ಕಸ್ಟಮರ್ದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀವಿ. ಸೊ ಒಂದು ಸಾಫ್ಟ್ವೇರ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ದಿನ ನಮ್ಮದು ಕಾಮರ್ಸ್ ವೆಬ್ಸೈಟ್ ಇದೆ. ಜನ ಕಾಮರ್ಸ್ ವೆಬ್ಸೈಟ್ ನಮ್ಮಲ್ಲಿ ಹೋಗಿ ಆರ್ಡ್ರ್ ಮಾಡ್ಬೋದು. ಎಲ್ಲದಕ್ಕಿಂತ ಈಸಿಯಾಗೇನು ಇವತ್ತಿನ ದಿನ ಎಲ್ಲರೂ ಅವೈಲೇಬಲ್ ಇರೋದು ಮೊಬೈಲಲ್ಲಿ ಜಾಸ್ತಿ ಯೂಸ್ ಮಾಡೋದೇ ವಾಟ್ಸಪ್ಪು. ಸೊ ವಾಟ್ಸಪ್ಪಲ್ಲೇ ನಾವೇನು ಮಾಡಿದ್ದೀವಿ, ಒಂದು ವೆಬ್ಸೈಟ್ ಹೆಂಗೆ ವರ್ಕ್ ಆಗುತ್ತೋ ಆ ಥರ ನಮ್ಮ ವಾಟ್ಸಪ್ಪಲ್ಲೇ ಬಾಟ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಮ್ಮ ನಂಬರ್ಗೆ ಜಸ್ಟ್ ಹಾಯ್ ಅಂತ ನೀವು ಕಳಿಸಿದ್ರೆ ಆಟೋಮೆಟಿಕಾಗಿ ಒಂದು ಮೆಸೇಜ್ ಬರುತ್ತೆ, ವ್ಯೂ ಕಲೆಕ್ಷನ್ಸ್ ಅಂತ. ಆ ವ್ಯೂ ಕಲೆಕ್ಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಪ್ಷನ್ ತೋರಿಸುತ್ತೆ, ಮಸಾಲಾ ಪೌಡರ್ಸ್, ಚಟ್ನಿ ಪೌಡರ್ಸ್, ಸ್ಪೈಸಸ್ ಪೌಡರು,
ರಾಗಿ ಮಿಲೆಟ್ಟು ಮೊರಿಂಗಾ ಅಂತ ಆಪ್ಷನ್ ತೋರಿಸುತ್ತೆ. ನೀವು ಫಾರ್ ಎಕ್ಸಾಂಪಲ್ ಸಾಂಬಾರ್ ಪೌಡರ್ ಅಂತ ಮೆಸೇಜ್ ಟೈಪ್ ಮಾಡಿದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮದು ಮಸಾಲ ಪೌಡ್ರಲ್ಲಿ ಸಾಂಬಾರು 250 ಗ್ರಾಮ್ಸ್, ಹಾಫ್ ಕೆ ಜಿ, 1 kg, ರಸಮ್ 250, ಹಾಫ್ ಕೆ ಜಿ, 1 kg. ಸೊ ಈ ಥರ ಎಂಟೈರ್ ಲಿಸ್ಟ್ ಅಲ್ಲೇ ಬರುತ್ತೆ. ಸೊ ಹೇಗೆ ನೀವು ವೆಬ್ಸೈಟಲ್ಲಿ ಕಾರ್ಟಿಗೆ ಹಾಕಿ ಇದು ಮಾಡ್ತಾರಲ್ಲ ಆ ಥರ ನಾವು ವಾಟ್ಸಪ್ಪಲ್ಲೇ ಮಾಡಿದ್ದೀವಿ. ಸೊ ರೀಸನ್ ಏನು, ಸೊ ಕಸ್ಟಮರ್ಗೆ ಏನು ಕನ್ವೀನಿಯೆಂಟ್ ಆಗಿದೆ ಇವತ್ತಿನ ದಿನ, ಅವ್ರು ಯಾವುದ್ರಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಜಾಸ್ತಿ, ಅಲ್ಲೇ ನಮ್ಮ ಪ್ರಾಡಕ್ಟ್ ಅವೈಲೇಬಲ್ ಆಗಿರೋ ಥರ ಮಾಡಿದ್ರೆ ಆಟೋಮೆಟಿಕಲಿ ಅವ್ರಿಗೆ ಆರ್ಡ್ರ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಅವ್ರು ಈಸಿಯಾಗಿ ಆರ್ಡ್ರ್ ಮಾಡಿದ ತಕ್ಷಣ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇವತ್ತು ರಾಜರಾಜೇಶ್ವರಿ ನಗರದಲ್ಲಿದೆ. ಸೊ ರಾಜರಾಜೇಶ್ವರಿ ನಗರಿಂದ ಒಂದು 5-6 ಕಿಲೋಮೀಟರ್ ರೇಡಿಯಸಲ್ಲಿ ಕಸ್ಟಮರ್ಸ್ ಇದ್ದರೆ ಮ್ಯಾಕ್ಸಿಮಮ್ ಅಂತ ಅಂದರೂ 1 hour ಒಳಗಡೆ ಪ್ರಾಡಕ್ಟ್ ಹೋಗುತ್ತೆ. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಇದು ಕಸ್ಟಮರ್ಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದ್ದರೆ ನಾವು ಇಮಿಡಿಯೇಟಾಗಿ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂದರೆ ಎಂಟೈರ್ ಬ್ಯಾಂಗ್ಳೂರು ನಾವು 1 ದಿನದೊಳಗೆ ಪ್ರಾಡಕ್ಟ್ನ ತಲುಪಿಸ್ತಾ ಇದ್ದೀವಿ. ಎಂಟೈರ್ ಕರ್ನಾಟಕ ಮ್ಯಾಕ್ಸಿಮಮ್ ಅಂದರೆ 2 days ಒಳಗೆ ತಲುಪಿಸ್ತಾ ಇದ್ದೀವಿ. ಎಂಟೈರ್ ಇಂಡಿಯಾ 3 to 4 days ಒಳಗಡೆ ನಾವು ತಲುಪಿಸ್ತಾ ಇದ್ದೀವಿ. ಸೊ ಇದೊಂದು ಟೈ ಅಪ್ ಮಾಡಿಕೊಂಡು, ಸೊ ಇವತ್ತಿನ ದಿನ ತುಂಬ ಅವಕಾಶಗಳಿದೆ. ಸೊ ನಾವೇನು ಮಾಡ್ತಾಯಿದ್ವಿ, ಪ್ರತಿಯೊಂದು ಅವಕಾಶನೂ ನಾವು ಉಪಯೋಗಿಸ್ಕೊಂಡು ಕಸ್ಟಮರ್ನ ಹೇಗೆ ನಾವು ರೀಚ್ ಮಾಡ್ಬೋದು, ನಮ್ಮ ಪ್ರಾಡಕ್ಟ್ಸ್ನ ಹೇಗೆ ರೀಚ್ ಮಾಡಿಸ್ಬೋದು ಅನ್ನೋದನ್ನು ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊತಾ ಇದ್ದೀವಿ. ಟ್ರೆಡಿಷ್ನಲ್ ಮೆಥಡ್ ಆಫ್ ಪ್ರಿಪರೇಷನು, ಇನೋವೇಷನ್ ಟೆಕ್ನಾಲಜಿ ಎರಡೂ ಯೂಸ್ ಮಾಡಿ ಡೈರೆಕ್ಟ್ ಎಂಡ್ ಕಸ್ಟಮರ್ಸ್ಗೆ ಹೇಗೆ ಕೊಡ್ಬೋದು. ಓಕೆ, ಸೊ ಈ ಥರ ಬಿಸ್ನೆಸ್ ಮಾಡ್ತಾ ಇರುವಾಗ ನಮ್ಮ ಜೊತೆ ನಮಗೆ ಮಾರ್ಕೆಟಿಂಗ್ ಮೈಂಡ್ ಇದ್ರೂ ಅದು ಒಂದು ಹೆಲ್ಪ್ ಆಗುತ್ತೆ. ಈ ಕಡೆ ಒಳ್ಳೆ ಪ್ರಾಡಕ್ಟು ಕೂಡ ರೆಡಿ ಆಗಬೇಕು. ಅದ್ರ ಜೊತೆಗೆ ನೆಟ್ವರ್ಕಿಂಗನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ನೆಟ್ವರ್ಕಿಂಗ್ ಎಷ್ಟರ ಮಟ್ಟಿಗೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ? ಸೊ ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಎಕ್ಸಿಬಿಷನ್ಗೆ ಹೋಗ್ತೀವಿ. ಸೊ ಅಲ್ಲಿ ನಿಂತ್ಕೊಂಡು ಅಲ್ಲಿ ಪ್ರಾಡಕ್ಟ್ ಮಾಡುವಾಗ ನಮ್ಮ ರಿಲೇಟೆಡ್ ಪ್ರಾಡಕ್ಟ್ಸು ಬೇರೆ ಸುಮಾರು ಜನ ಅಲ್ಲಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ, ಅವ್ರು ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಥವಾ ಅವ್ರದ್ದೇನಿದೆ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಸೊ ಈ ಥರ ಒಂದು ನೆಟ್ವರ್ಕ್ ಬೆಳೆದಾಗ ಏನಾಗುತ್ತೆ, ನನ್ನ ಒಂದು ಕನೆಕ್ಷನ್ ಅವ್ರಿಗೆ ಯೂಸ್ ಆಗ್ಬೋದು, ಅವರ ಒಂದು ಕನೆಕ್ಷನ್ ನಮಗೆ ಯೂಸ್ ಆಗ್ಬೋದು. ಸೊ ಒಂದು ಗ್ರೂಪ್ ಥರ ಮಾಡಿಕೊಂಡಾಗ ನೆಟ್ವರ್ಕ್, ಸೊ ಆಟೋಮೆಟಿಕಲಿ ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ. ಓಕೆ, ಸೊ ನೀವು ಹೇಳಿದ್ರಿ ಮನೆಯಿಂದ ಸ್ಟಾರ್ಟ್ ಆಗಿದ್ದಂತಹ ಒಂದು ಪ್ರಾಡಕ್ಟ್ ಇದು ಈಗ ದೇಶಾದ್ಯಂತ ಬೇರೆ ದೇಶಗಳಿಗೂ ಕೂಡ ಹೋಗ್ತಾ ಇದೆ. ಸೊ ಇಲ್ಲಿವರೆಗೂ ಎಷ್ಟು ಜನರು ಈ ಒಂದು ಪ್ರಾಡಕ್ಟ್ನ ಬಳಸಿದ್ದಾರೆ, ಎಷ್ಟರ ಮಟ್ಟಿಗೆ ಈ ಪ್ರಾಡಕ್ಟ್ ಮೇಲೆ ತುಂಬ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸುತ್ತೆ ಜನಗಳಿಗೆ? ಸೊ ತುಂಬ ಖುಷಿ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಕಸ್ಟಮರು ಇರಲಿಲ್ಲ. ನವಂಬರ್ 20, 2022ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ದಿನ ನಿನ್ನೆವರೆಗೂ ನಾನು ಲೆಕ್ಕ ಹೇಳಿದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ 14,121 ಕಸ್ಟಮರ್ಸ್ ಇದ್ದಾರೆ. ಓಕೆ, ಸೊ 14,121 ಕಸ್ಟಮರ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ಸೊ ಇದನ್ನು ನಾವು ಹೇಗೆ ನಾವು ಎಕ್ಸಿಬಿಷನ್ಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಕಸ್ಟಮರ್ಸ್ ಆಗಿದ್ದಾರೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡೋದ್ರಿ, ನೀವು ಟ್ರೈ ಮಾಡಿದ್ರಿ ಪ್ರಾಡಕ್ಟು, ನಿಮ್ಮ ಮನೆಗೆ ಗೆಸ್ಟ್ಸ್ ಬಂದರು ಅಥವಾ ಫ್ಯಾಮಿಲಿ ಬಂದರು, ಅವ್ರು ಟ್ರೈ ಮಾಡ್ತಾರೆ, ನೆಕ್ಸ್ಟ್ ಅವ್ರು ನಮ್ಮ ಕಸ್ಟಮರ್ ಆಗ್ತಾರೆ. ಸೊ ಲೈಕ್ ಮಾಡಿ ಈ ಥರ ವರ್ಡ್ ಟು ಮೌತ್ ಒಬ್ಬರಿಂದ ಒಬ್ಬರಿಗೆ ಹೋಗಿ. ಸೊ ಆಲ್ಮೋಸ್ಟ್ ಈಗ ನಮ್ಮಲ್ಲಿ 14,000 ಕಸ್ಟಮರ್ಸ್ ಇದ್ದಾರೆ. ಸೊ ಇದು ನಮ್ಮದು ಒನ್ ಬಿಸ್ನೆಸ್. ಇನ್ನೊಂದು ಇವತ್ತಿನ ದಿನ ನಾವು ತುಂಬ ಹೋಟೆಲ್ಗಳಿಗೆ ಕೊಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಚಟ್ನಿ ಪೌಡರ್ ಅನ್ನೋದು ಮತ್ತು ಪುಳಿಯೋಗರೆ ತುಂಬ ಫೇಮಸ್ ಇರೋದ್ರಿಂದ ಮತ್ತು ನಾವು ಹೋಟೆಲ್ಗೆ ಇಡ್ಲಿ ಸಾಂಬಾರ್ ಅಂತ ಕೂಡ ನಾವು ಸಪ್ರೇಟಾಗಿ ಮಾಡ್ತೀವಿ. ಸೊ ಒಂದು ಸಾಂಬಾರ್ ಪೌಡರ್ ಅನ್ನೋದು ನಿಮಗೆ ರೈಸ್ ಜೊತೆ ಚೆನ್ನಾಗಿರುತ್ತೆ, ಇನ್ನೊಂದು ಇಡ್ಲಿ ಮತ್ತು ದೋಸೆಗೆ ಅಂತಲೇ ಸಪ್ರೇಟಾಗಿ ನಾವು ಸಾಂಬಾರ್ ಪೌಡರ್ ಮಾಡ್ತೀವಿ. ಸೊ ಅದ್ರಲ್ಲಿ ಸ್ವಲ್ಪ ಮಸಾಲ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ನಿಮ್ಗೆ ಅದು ಇಡ್ಲಿ ಮತ್ತು ದೋಸೆಗೆ ಚೆನ್ನಾಗಿರುತ್ತೆ. ಸೊ ಹೋಟೆಲಲ್ಲಿ ಅಕ್ರಾಸ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ಈಗ ನಾವು ಡೆಲ್ಲಿನಲ್ಲಿ ಒಂದು 4 ಹೋಟ್ಲಿಗೆ ಕೊಡ್ತಾಯಿದ್ದೀವಿ. ಸೊ ಇಡ್ಲಿ ಪುಡಿ ಕೊಡ್ತೀವಿ, ಮಸಾಲೆ ದೋಸೆ ಚಟ್ನಿ ಪುಡಿ ಕೊಡ್ತೀವಿ. ಮುಂಬೈಯಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ 3 ಹೋಟ್ಲಿಗೆ ಪ್ರತಿ ತಿಂಗಳು ಇಲ್ಲಿಂದನೇ ಕಳಿಸ್ಕೊಡ್ತೀವಿ. ಇಡ್ಲಿ ಪುಡಿ ಕೊಡ್ತೀವಿ, ಮಸಾಲೆ ದೋಸೆ ಚಟ್ನಿ ಪುಡಿ ಕೊಡ್ತೀವಿ, ಪುಳಿಯೋಗರೆ ಕೊಡ್ತೀವಿ, ಬಿಸಿಬೇಳೆ ಬಾತ್ ಪುಡಿ ಕೊಡ್ತೀವಿ. ಸೊ ದೇಹರಾದೂನ್ನಲ್ಲಿ ಒಂದು ಹೋಟ್ಲಿದೆ, ಕೊಚ್ಚಿನಲ್ಲಿ 2 ಇದೆ, ಮಂಗಳೂರಲ್ಲಿದೆ. ಸೊ ಟಿಪಿಕಲಿ ಸೌತ್ ಇಂಡಿಯನ್ ಫ್ಲೇವರ್ಸ್ನ ಎಷ್ಟೊಂದು ರೆಸ್ಟೋರೆಂಟ್ಸ್ ಇವತ್ತಿನ ದಿನ ನಾರ್ತಿಗೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರ ಸುಮಾರು ಈಗ ಟೈಪ್ಸ್ ಆಗ್ತಾ ಇದೆ. ಸೊ ಎಂಟೈರ್ ಇಂಡಿಯಾನಲ್ಲಿ ಈಗ ರೆಸ್ಟೋರೆಂಟ್ಸ್ ಇದೆ. ಸೊ ಬೆಂಗಳೂರಲ್ಲಿ ಕೂಡ ತುಂಬ ರೆಸ್ಟೋರೆಂಟ್ಸ್ ಇದೆ. ಸೊ ಅವ್ರಿಗೆ ನಾವು ಪದಾರ್ಥಗಳನ್ನ ಕೊಡ್ತಾ ಇದ್ದೀವಿ. ಓಕೆ, ಸೊ ಮನೆಗಳಿಗೆ ಆಯ್ತಂದ್ರೆ ಜನಗಳು, ನಾರ್ಮಲ್ ಜನಗಳು, ಕಾಮನ್ ಪೀಪಲ್ ತೊಗೊಂಡು ಹೋಗ್ಬೇಕಂತಂದ್ರೆ ಅವ್ನು ಲಿಮಿಟೆಡ್ ಆಗಿ ತೊಗೊಂಡು ಹೋಗ್ತಾರೆ. 250 ಗ್ರಾಮ್ ಆಗಿರ್ಬೋದು, 500 ಗ್ರಾಮ್ ಆಗಿರಬಹುದು. ಬಟ್ ನೀವು ಹೋಟೆಲ್ಗಳಿಗೆ ಸಪ್ಲೈ ಮಾಡ್ಬೇಕಂತಂದ್ರೆ ಅದು ಬಲ್ಕಾಗಿ ಸಪ್ಲೈ ಮಾಡಬೇಕಾಗುತ್ತೆ, ರಿಕ್ವೈರ್ಮೆಂಟ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ಯಾವ ಥರ ಪ್ಲಾನ್ ಮಾಡ್ಕೊಳ್ತೀರಾ ಸರ್ ನೀವು? ಸೊ ಬೇಸಿಕಲಿ ನಾವೇನು ಮಾಡ್ತೀವಿ, ಈಗ ನಾವು ಪ್ರೊಡಕ್ಷನ್ನ ಇದು ನಮ್ಮದೇ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಾವು ಯಾವುದೇ ಪ್ರಾಡಕ್ಟ್ನು ಸುಮ್ಮನೆ ಬಲ್ಕಲ್ಲಿ ರೆಡಿ ಮಾಡಿ ಇಟ್ಟಿರೋದಿಲ್ಲ. ಸೊ ನಮ್ಮದು ಮಿನಿಮಮ್ ರಿಕ್ವೈರ್ಮೆಂಟ್, ಈಗ ನಮಗೊಂದು 1 ವೀಕ್ಗೆ ಆ್ಯಾವ್ರೇಜ್ ಮನೆಗೆ ಆರ್ಡ್ರ್ ಹೋಗೋವಂಥ ಕಸ್ಟಮರ್ಸ್ ಇಷ್ಟು ಆರ್ಡ್ರ್ ಅಂತ ಇರುತ್ತೆ.
ಸೊ ಮತ್ತು ಈ ಹೋಟೆಲ್ ಆರ್ಡರ್ಗಳಿಗೆಲ್ಲ ನಾವೇನು ಹೇಳಿರ್ತೀವಿ, ನಿಮಗೆ ಒಂದು ವಾರಕ್ಕೂ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡಿ, ಸೊ ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಸೊ ಈ ಥರ ನಾವೇನು ಮಾಡ್ತೀವಿ, ಒಂದು ಪ್ಲ್ಯಾಂಡಾಗೆ ಪ್ರೊಡಕ್ಷನ್ ಮಾಡ್ತೀವಿ. ಸೊ ನಮ್ದು ರಿಕ್ವೈರ್ಮೆಂಟ್ ಇದ್ದಂಗೆ ಪ್ಲಸ್ ಸ್ವಲ್ಪ ಎಕ್ಸಸ್ ಏನು ಬೇಕಾಗತ್ತೆ, ಸೊ ಈ ಥರ ಪ್ಲ್ಯಾಂಡಾಗಿ ಕೊಡ್ತೀವಿ. ಸೊ ಇಂಟೆನ್ಷನ್ ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆಗೆ ಒಂದು 1/4 kg ಸಾಂಬಾರು ಪುಡಿ ಯೂಸ್ ಮಾಡ್ಬೋದು. ನೀವೊಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದರೆ ಅದಾಗಲೇ ಒಂದು 3 ತಿಂಗಳಾಗಿರುತ್ತೆ. ಸೊ ಒಂದು ಮ್ಯಾನುಫ್ಯಾಕ್ಚರಿಂದ ಸೂಪರ್ ಸ್ಟಾಕಿಸ್ಟ್ ಹೋಗಿ, ಸೂಪರ್ ಸ್ಟಾಕಿಸ್ಟಿಂದ ಡಿಸ್ಟ್ರಿಬ್ಯೂಟ್ರಿಗೆ ಹೋಗಿ, ಡಿಸ್ಟ್ರಿಬ್ಯೂಟ್ರಿಂದ ರೀಟೇಲಿಗೆ ಬಂದು ಆ ಶೆಲ್ಫಲ್ಲಿ ಕೂಡೋ ಅಷ್ಟರಲ್ಲಿ ನೀವು ಹೋಗಿ ತೊಗೊಂಡು ಮನೆಗೆ ಬರೋಷ್ಟು ಒಂದು 3 ತಿಂಗಳಾಗಿರುತ್ತೆ. ಸೊ ಒಂದು 1/4 kg ಸಾಂಬಾರು ಪುಡಿ ನೀವು 3 ತಿಂಗಳು ಹಳೇದು ಯಾಕೆ ತೊಗೊಳ್ಬೇಕು? ಕರೆಕ್ಟ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಮ್ಯಾಕ್ಸಿಮಮ್ ಅಂತ ಅಂದರೆ ನಿಮಗೆ 15-20 ಡೇಸ್ ಒಳಗಡೆ ನಿಮ್ಮ ಮನೇಲಿರುತ್ತೆ. ಅಂದರೆ ಎನಿ ಟೈಮ್ ನೀವು ನಮ್ಮ ಹತ್ರ ಆರ್ಡರ್ ಮಾಡಿದ್ರು ಕೂಡ ನಮ್ಮಲ್ಲಿ ತುಂಬ ಹಳೆ ಪ್ರಾಡಕ್ಟನ್ನು ಒಂದು 15-20 ಡೇಸ್ ಸಿಗುತ್ತೆ ಅಷ್ಟೇ ಇರುತ್ತೆ. 1 ತಿಂಗಳು 2 ತಿಂಗಳು ಅವಶ್ಯಕತೆ ಇಲ್ಲ, ನೀವು ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ನಾವು ಕೊಡೋ ಅವಶ್ಯಕತೆನೂ ಇಲ್ಲ. ಯಾಕಂದರೆ ನಾವು ಲಿಮಿಟೆಡ್ ಆಗೇ ಮಾಡ್ಕೊಂಡು ಬರ್ತೀವಿ ಪ್ರೊಡಕ್ಷನ್ನು. ಸೊ ನಮ್ಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಮಂತ್ ಏನು ಸೇಲ್ಸ್ ಮಾಡಿದ್ವಿ, ಸೊ ಓಕೆ ಈ ಮಂತ್ ನಮ್ಗೆ ಇಷ್ಟು ಬೇಕಾಗುತ್ತೆ, ಸೊ ಅದು ವೀಕ್ಲಿ ಡಿವೈಡ್ ಮಾಡ್ತೀವಿ. ಸೊ ಆ ವೀಕ್ಲಿ ಮಾಡ್ಕೊಂಡಿರೋದು ಇದು ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ನಮ್ಗೆ ಇದರ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಕೆಲವೊಂದ್ಸರಿ ನಾವು ಡಿಲೇ ಆದ್ರೂ ಕಸ್ಟಮರ್ಗೆ ಒಂದಿನ ಮ್ಯಾಕ್ಸಿಮಮ್ ಅಂತಾನು 1 ಡೇ ಡಿಲೇ ಹೇಳಿರ್ತೀವಿ, ಪ್ರೊಡಕ್ಷನ್ ಆಗ್ತಾ ಇದೆ ನಿಮಗೆ ಕೊಡ್ತೀವಿ ಅಂತ. ಸೊ ಇಟ್ ಈಸ್ ಓಕೆ, ಎಮರ್ಜೆನ್ಸಿ ಪ್ರಾಡಕ್ಟ್ ಅಂತೂ ಅಲ್ಲ. ಸೊ ಹಾಗಾಗಿ ಫ್ರೆಶ್ ಆಗಿ ಸಿಗೋದ್ರಿಂದ ಕಸ್ಟಮರ್ಸು ಸೊ ವೆಯ್ಟ್ ಮಾಡಿ ಕೂಡ ತಗೊಳ್ತಾರೆ. ಓಕೆ. ಸೊ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ನೀವು ಕೆಲಸ ಮಾಡ್ತಾರೆ ಸರ್? ಅಂದರೆ ಈ ಥರ ರಿಕ್ವೈರ್ಮೆಂಟ್ ಜಾಸ್ತಿ ಬಂದಂಗೆ ಜನಗಳ ಸಂಖ್ಯೆನೂ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ನಾವು ಶುರು ಮಾಡಿದಾಗ ನಾನು, ನಮ್ಮ ತಾಯಿ, ನಮ್ಮ ಬ್ರದರು, ಅವ್ರ ವೈಫು, ಸೊ 4 ಜನ ಇದ್ವಿ. ನನ್ನ ವೈಫು ಸೇರಿಕೊಂಡ್ರು. ಸೊ ಹೆಂಗಿತ್ತು ಅಂದರೆ ಒಂದು ದಿನ ಪೂರ್ತಿ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾವೆಲ್ಲ ಕೂತ್ಕೊಂಡು ಅದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಅದಾದಮೇಲೆ ಈಗೇನು ಸ್ವಲ್ಪ ಆರ್ಡ್ರಸ್ ಆವಾಗ ಸ್ವಲ್ಪ ಕಮ್ಮಿ ಕಸ್ಟಮರ್ಸ್ ಇದ್ರು, ತೊಗೊಂಡು ನಾವೇ ಡೆಲಿವರಿಗೆ ಹೋಗ್ತಾ ಇದ್ವಿ. ಓಕೆ, ಹೌದಾ? ಸೊ ಯಾಕಂದರೆ ಬೆಂಗಳೂರು ಮೂಲೆ ಇತ್ತು. ಸೊ ಡೆಲಿವರಿ ಚಾರ್ಜಸ್ಸು ನಾವು ತೊಗೊಳ್ತಾ ಇಲ್ಲ ಕಸ್ಟಮರ್ಸ್ ಹತ್ರ. ಸೊ ನಮ್ಮ ಒಂದು ಕಂಪ್ನಿನಲ್ಲಿ ಮಿನಿಮಮ್ 600 rupees ಆ್ಯಂಡ್ ಅಬವ್ ಆರ್ಡರ್ ಮಾಡಿದ್ರೆ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಸೊ ಫ್ರೀ ಡೆಲಿವರಿ ಇರೋದ್ರಿಂದ ಸೊ ನಾವೇನು ಮಾಡಿದ್ವಿ, ಒಂದಿನ ಮ್ಯಾನುಫ್ಯಾಕ್ಚರು, ಆಮೇಲೆ ಒಂದಿನ ಪ್ಯಾಕಿಂಗು, ಅದಾದಮೇಲೆ ಒಂದು 2-3 ಡೈರೆಕ್ಷನಲ್ಲಿ ನಾವೇ ಹೋಗಿ ಡೆಲಿವರಿನೂ ಮಾಡ್ತಾಯಿದ್ವಿ. ಸೊ ಅದು ನಾವು ಸ್ಟಾರ್ಟ್ ಮಾಡಿದಾಗ. ಸೊ ಬಟ್ ಇವತ್ತಿನ ದಿನ ನಂಬರ್ ಆಫ್ ಆರ್ಡರ್ಸ್ ಜಾಸ್ತಿ ಆಗಿರೋದ್ರಿಂದ ಡೈಲಿ ಪ್ರೊಡಕ್ಷನ್ ಮಾಡೋದೇ ಬೇಕಾಗಿದೆ. ಸೊ ಪ್ರೊಡಕ್ಷನ್ನಲ್ಲೇ ಅವ್ರು ಬ್ಯುಸಿ ಆಗಿರ್ತಾರೆ, ಇಲ್ಲಿ ಆಪರೇಷನ್ಸಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ ಈಗ ನಾವು ಈ ಡೆಲಿವರಿ ಪಾರ್ಟ್ನರ್ಸ್ನ ನಾವು ಹೆಲ್ಪ್ ತೊಗೊಂಡು ಅವ್ರ ಮುಖಾಂತರ ನಾವು ಡೆಲಿವರೀಸ್ನ ಮಾಡ್ತಾ ಇದ್ದೀವಿ. ಓಕೆ. ಸೊ ಮ್ಯಾಮ್ ಹತ್ರ ಮಾತಾಡುವಾಗ ಅವ್ರು ಒಂದಿಷ್ಟು ಹೇಳಿದರು ಯಾವ್ಯಾವ ಪದಾರ್ಥಗಳು ಅಂತಂದು. ಬಟ್ ನುಗ್ಗೆ ಸೊಪ್ಪಿಂದು ನೀವು ವಿಶೇಷ ರೀತಿಯಾದಂತಹ ಪದಾರ್ಥಗಳು ಮಾಡ್ತಾರೆ, ಅದನ್ನ ನೀವೇ ಹೇಳ್ತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೂಡ ಹೇಳಿದ್ರು. ಸೊ ಏನಿದು ನುಗ್ಗೆ ಸೊಪ್ಪಿಂದು ಪದಾರ್ಥಗಳು? ಸೊ ನುಗ್ಗೆ ಸೊಪ್ಪು ಆ್ಯಕ್ಚುಲಿ ನನಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಸೊ ನೀವೊಂದು ಮಾತು ಹೇಳಿದ್ರಿ ನೆಟ್ವರ್ಕಿಂಗ್ ಅಂತ. ಸೊ ನನಗೆ ಒಬ್ಬರ ಪರಿಚಯ ಆಯಿತು. ಸೊ ಅವರು ನನಗೆ ನುಗ್ಗೆ ಸೊಪ್ಪು ಪೌಡರ್ನ ಕೊಟ್ಟರು. ಆ ನುಗ್ಗೆ ಸೊಪ್ಪು ಪೌಡರ್ನ ಕೊಟ್ಟು ಇದ್ರದ್ದು ಇಂಪಾರ್ಟೆನ್ಸ್ ನನಗೆ ತಿಳಿಸಿದ್ರು. ಸೊ ಅದು ತಿಳಿಸಿದ್ಮೇಲೆ ನಾನು ಅದನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಅದು ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅದರದ್ದು ಡಿಫ್ರೆನ್ಸ್ ಇಮಿಡಿಯೇಟಾಗಿ ಗೊತ್ತಾಯಿತು. ಸೊ ನೀವು ನುಗ್ಗೆ ಸೊಪ್ಪಿನ ಪ್ರಾಡಕ್ಟ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಬರಲಿಕ್ಕೆ ನೀವು 1 ವಾರ, 10 ದಿನ, 15 ದಿನ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇವತ್ತು ಕನ್ಸ್ಯೂಮ್ ಮಾಡಿದ್ರೆ ನಾಳೆ ಬೆಳಗ್ಗೆನೇ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದು ಗೊತ್ತಾದಾಗ ಓಕೆ ಇಷ್ಟೊಂದು ಇನ್ಫಾರ್ಮೇಷನ್ ಇದೆ, ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ಮೇಲೆ ಸೊ ನಾವು ಯಾಕೆ ಅದರಲ್ಲಿ ಏನಾದ್ರು ಪ್ರಾಡಕ್ಟ್ ಮಾಡಬಾರ್ದು ಅನ್ನೋ ಥರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮಗೆ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು, ಹೈಲೈಟ್ಸ್ ಹೇಳ್ತೀನಿ ನುಗ್ಗೆ ಸೊಪ್ಪಲ್ಲಿ ಅಂತ ಅಂದರೆ. ಸೊ ಒಂದು 100 ಗ್ರಾಮ್ ನುಗ್ಗೆ ಸೊಪ್ಪು ಈಸ್ ಈಕ್ವಲೆಂಟ್ ಟು ನೀವು 17 ಸರಿ ಆರೆಂಜ್ ತಿಂದರೆ ಏನು ವಿಟಮಿನ್ ಸಿ ಸಿಗುತ್ತೆ ಅದು ಸಿಗುತ್ತೆ. ಸ್ಪಿನಾಚಲ್ಲಿ ಏನು ಐರನ್ ಕಂಟೆಂಟ್ ಸಿಗುತ್ತೆ ಅದರದ್ದು 25 ಸಿಗುತ್ತೆ. ಯೋಗರ್ಟಲ್ಲಿ ಏನು ಪ್ರೋಟೀನ್ ಸಿಗುತ್ತೆ ಅದರದ್ದು 9 ಸಿಗುತ್ತೆ. 17 ಬನಾನಾ ತಿಂದರೆ ನಿಮಗೇನು ಪೊಟ್ಯಾಷಿಯಮ್ ಸಿಗುತ್ತೆ ಅದು ಸಿಗುತ್ತೆ. ಈ ಥರ ಅದಕ್ಕೆ ಅದನ್ನು ಪ್ರಪಂಚದಲ್ಲಿ ಒಂದು ಸೂಪರ್ ಫುಡ್ ಅಂತ ಕರೀತಾರೆ. ಅಂದರೆ ಯಾವುದನ್ನ ಒಂದು ಆಹಾರನ ನಾವು ತಿಂದರೆ ನಮ್ಮ ಬಾಡಿಗೆ ಏನು ವಿಟಮಿನ್ಸು ಮತ್ತು ಮಿನರಲ್ಸ್ ಬೇಕಾಗತ್ತೆ, ನುಗ್ಗೆ ಸೊಪ್ಪಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಇನ್ಯಾವ ಪದಾರ್ಥದಲ್ಲೂ ಸಿಗಲ್ಲ. ಸೊ ಅದಕ್ಕೆ ಅದನ್ನು ಸೂಪರ್ ಫುಡ್ ಅಂತಾರೆ. ಸೊ ಅದ್ರದ್ದು ಏನಿದೆ ಒಂದು ಸ್ವಲ್ಪ ಕಹಿ ಬರುತ್ತೆ, ಆ ಕಹಿ ಬರೋದೇ ಅದರದ್ದು ಅಂಶ. ಸೊ ಅದು ಹೆಲ್ತ್ ಬೆನಿಫಿಟ್ಸ್ ಅವಾಗಲೇ ಹೋಗೋದು. ಸೊ ಅದನ್ನು ಕೆಲವರೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಾವೇನು ಅಂದ್ಕೊಂಡ್ವಿ, ಓಕೆ ಅಷ್ಟು ಹೆಲ್ತಿ ಇರೋ ಪ್ರಾಡಕ್ಟ್ಸ್ನ ನಾವು ಟೇಸ್ಟಿಯಾಗಿ ಯಾಕೆ ಮಾಡೋಕ್ಕಾಗಲ್ಲ, ಟೇಸ್ಟಿಯಾಗಿ ಮಾಡಿ ಎಲ್ಲ ವರ್ಗದ ಜನನೂ ಯೂಸ್ ಮಾಡ್ಬೋದು. ಅಂದರೆ ಒಂದು ಯಂಗ್ಸ್ಟರ್ಸ್ ಯೂಸ್ ಮಾಡಬೇಕು, ಮಿಡ್ಲ್ ಏಜ್ ಅವರು ಯೂಸ್ ಮಾಡಬೇಕು, ಸೀನಿಯರ್ಸು ಯೂಸ್ ಮಾಡಬೇಕು. ಸೊ ಅದಕ್ಕೆ 3 ಪ್ರಾಡಕ್ಟ್ಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಯಂಗ್ಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಇವತ್ತಿನ ದಿನ, ಸೂಪ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾವೇನು ಮಾಡಿದ್ವಿ, ನುಗ್ಗೆ ಸೊಪ್ಪಲ್ಲಿ ಸೂಪ್ ಪ್ರಿಪೇರ್ ಮಾಡಿದ್ವಿ. ಸೊ ನುಗ್ಗೆ ಸೊಪ್ಪಲ್ಲಿ ಸೂಪ್ ಪೌಡರ್ ಮಾಡಿದ್ವಿ.
ಸೊ ಇದು ಹೆಂಗೆ ಅಂದರೆ ಒಂದು 10 ಗ್ರಾಮ್ ಪೌಡರ್ನ 250 ml ವಾಟರ್ಗೆ ಮಿಕ್ಸ್ ಮಾಡಿ ಸ್ಟಿರ್ ಮಾಡಿ ಬಾಯ್ಲ್ ಮಾಡಿದ್ರೆ ಆಯಿತು. ಓಕೆ, ಸೂಪ್ ರೆಡಿ ಆಗುತ್ತೆ. ಸೂಪ್ ರೆಡಿ ಆಗುತ್ತೆ. ಅಷ್ಟು ಸಿಂಪಲ್ ಆಗಿ ನಾವು ಅದನ್ನು ರೆಡಿ ಮಾಡಿದ್ವಿ. ಸೊ ಯಂಗ್ಸ್ಟರ್ಸು, ಮಿಡ್ಲ್ ಏಜ್ ಅವರು, ಇವನ್ ಸೀನಿಯರ್ ಸಿಟಿಸನ್ಸ್ ಕೂಡ ತೊಗೊಳ್ಬೋದು. ಸೊ ಒಂದು ಎಂಜಾಯಬಲ್ ಡ್ರಿಂಕ್ ಆಗಿ, ಸೊ ಹೆಲ್ತಿ ಪ್ರಾಡಕ್ಟ್ನ ಟೇಸ್ಟಿಯಾಗಿ ಮಾಡಿ ಎಂಜಾಯ್ ಮಾಡೋ ಥರ ನಾವು ಮಾಡಿದಾಗ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಸೊ ಸೂಪ್ ಮಾಡಿದ್ವಿ. ಪ್ಲಸ್ ನಮ್ಮಲ್ಲಿ ಚಟ್ನಿ ಪುಡಿ ಫೇಮಸ್ ಇರೋದ್ರಿಂದ ಅದೇ ನುಗ್ಗೆ ಸೊಪ್ಪನ್ನ ನಾವು ಡಿಹೈಡ್ರೇಟ್ ಮಾಡಿ ಅದರಲ್ಲಿ ಚಟ್ನಿ ಪೌಡರ್ ಕೂಡ ಮಾಡಿದ್ವಿ. ಸೊ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತೊಗೊಳ್ಬೋದು, ಅಥವಾ ಇಡ್ಲಿ, ದೋಸೆ ಯಾವುದನ್ನಲ್ಲಿ ಬೇಕಾದರೂ ಅದನ್ನು ತೊಗೊಳ್ಬೋದು. ಸೊ ಚಟ್ನಿ ಪೌಡರ್ ಮಾಡಿದ್ವಿ. ಮೂರನೇದು ಏನು ಮಾಡಿದ್ವಿ, ನುಗ್ಗೆ ಸೊಪ್ಪಿನೆಲ್ಲ ಪುಡಿ ಮಾಡಿದ್ವಿ. ಸೊ ಇವತ್ತಿನ ದಿನ ಎಲ್ಲರೂ ಗ್ರೀನ್ ಟೀ ತೊಗೊಳ್ತಾರೆ, ಅಥವಾ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಹಾಟ್ ವಾಟರ್ ಕುಡಿತಾರೆ. ಸೊ ಆ ಹಾಟ್ ವಾಟರ್ಗೆ 1 ಚಮಚ ಈ ನುಗ್ಗೆ ಸೊಪ್ಪಿನ ಪುಡಿ ಹಾಕಿ ಕಲಿಸ್ಬಿಟ್ಟು ಕುಡಿದ್ರೆ ಅದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ಸರ್? ದಿನ ಬೆಳಿಗ್ಗೆ ಕುಡಿಯೋದ್ರಿಂದ ಅಕಸ್ಮಾತ್ ಅವ್ರಿಗೆ ಆಸಿಡಿಟಿ ಪ್ರಾಬ್ಲಮ್ ಇತ್ತು ಅಂದರೆ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಆಗುತ್ತೆ. ಬಾಡಿನಲ್ಲಿ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಈ ನುಗ್ಗೆ ಸೊಪ್ಪಲ್ಲಿ ಏನು ಬೆನಿಫಿಟ್ಸ್ ಹೇಳೋದಲ್ಲ ಇದಿಷ್ಟು ಸೇರುತ್ತೆ. ಅಂದರೆ ನುಗ್ಗೆ ಸೊಪ್ಪು ಬೆನಿಫಿಟ್ಸ್ ಇಸ್ ದಿ ಕಾಮನ್ ಇನ್ ಆಲ್ 3. ಅದರದ್ದು ಡಿಫ್ರೆಂಟ್ ಫ್ಲೇವರ್ಸ್ ಆಗಿ ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ ಆಗಿ ಕನ್ಸ್ಯೂಮ್ ಮಾಡೋ ಥರ ನಾವು ಮಾಡಿದ್ದೀವಿ ಅಷ್ಟೇ. ಓಕೆ. ಸೊ ಈ ಪೌಡರ್ನ ನಾವು ನೀರಿಗಷ್ಟೇ ಹಾಕೋಬೇಕಾ ಅಥವಾ ಬೇರೆ ಪದಾರ್ಥಗಳಿಗೆ, ಅಂದರೆ ಒಂದಿಷ್ಟು ಅಂಶ ದಿನ ಹೊಟ್ಟೆಗೆ ಹೋಗಬೇಕು ಅಂತಂದ್ರೆ ಹೌದು. ಯಾವ ಥರ? ಸೊ ರೀಸೆಂಟಾಗಿ ನನ್ನೊಂದು ಕಸ್ಟಮರ್ ಇದ್ರು, ಸರ್ ಎಲ್ಲ ನನ್ನ ಈ ಪ್ರಾಡಕ್ಟ್ನ ಮಕ್ಳಿಗೆ ಕೊಡಬೇಕು, ಬಟ್ ಸ್ವಲ್ಪ ಕಹಿ ಇರೋದ್ರಿಂದ ಅವರು ಅದನ್ನು ಕುಡಿಯೋದಿಲ್ಲ, ಏನು ಮಾಡೋದು? ಸೊ ನಾನು ಸಿಂಪಲ್ ಆಗಿ ಅವ್ರಿಗೂ ಹೇಳಿದೆ, ನೀವು ಮನೇಲಿ ಚಪಾತಿ ಹಿಟ್ಟು ಕಳಿಸ್ತೀರಲ್ಲ, 1-2 ಸ್ಪೂನ್ ಅದಕ್ಕೆ ಹಾಕಿ. ನೀವು ಹಿಟ್ಟು ಕಲಿಸುವಾಗ 1-2 ಸ್ಪೂನ್ ಹಾಕಿ ಕಲಸಿ ಚಪಾತಿ ಮಾಡಿ. ಇಂಟೆನ್ಷನ್ ಏನು ಅಂದರೆ ನುಗ್ಗೆ ಸೊಪ್ಪು ದೇಹದ ಒಳಗೆ ಹೋಗಬೇಕು. ಅದು ಯಾವ ರೂಪದಲ್ಲಿ ಬೇಕಾದರೂ ನಾವು ಕೊಡ್ಬೋದು. ಅಥವಾ ಅಕ್ಕಿ ಹಿಟ್ಟು ಕಲಿಸ್ತಾ ಇರ್ತೀರ ರೊಟ್ಟಿ ಮಾಡಲಿಕ್ಕೆ, ಸೊ ಏನು ಮಾಡುವಾಗೂ ಕೂಡ ಆ ಹಿಟ್ಟು ಜೊತೆ 1-2 ಸ್ಪೂನ್ ಹಾಕಿದ್ರೆ ಅಂಥ ಟೇಸ್ಟ್ ಗೊತ್ತಾಗೋದಿಲ್ಲ, ಬಟ್ ಅದು ದೇಹದೊಳಗಡೆ ಹೋಗುತ್ತೆ. ಸೊ ಈ ಥರ ಡಿಫ್ರೆಂಟ್ ವೇಸ್ ಇದೆ. ಸೊ ನಾವು ಅದೆಲ್ಲ ವೇಸ್ಗೂ ಅನುಕೂಲ ಆಗೋ ಥರ ಮಾಡಿದ್ವಿ. ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನುಗ್ಗೆ ಸೊಪ್ಪು ಟೇಸ್ಟಿ ಪ್ರಾಡಕ್ಟ್ ಅಲ್ಲ, ಹೆಲ್ತಿ ಪ್ರಾಡಕ್ಟ್. ಅದನ್ನು ಹೆಲ್ತ್ ವಿಷಯವಾಗಿ ನಾವು ಹೆಲ್ತ್ ವಿಷಯವಾಗಿ ತೊಗೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಅದರದ್ದು ಪ್ರಿಪ್ರೇಷನ್, ಅದರದ್ದು ಡಿಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಸೊ ನಾವು ಏನು ಮಾಡ್ತೀವಿ, ಆ ನುಗ್ಗೆ ಸೊಪ್ಪನ್ನ ತುಂಬ ಎಳೆಯದಾಗಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನ ತೊಗೊಂಬಂದು ಅದನ್ನು ಒಂದು 40 ಡಿಗ್ರಿ ಟೆಂಪರೇಚರಲ್ಲಿ 40 ಡಿಗ್ರಿ ಟೆಂಪರೇಚರಲ್ಲಿ ಆಲ್ಮೋಸ್ಟ್ 16 to 17 hours ಆಗುತ್ತೆ. ಅದನ್ನು ಡಿಹೈಡ್ರೇಟ್ ಮಾಡ್ತೀವಿ. ಅಂದರೆ ತುಂಬ ಗಾಳಿ, ಬಿಸಿ ಗಾಳಿ ಆ ಒಳಗಡೆ ಓವನ್ ಒಳಗಡೆ ಬಿಟ್ಟು ಅದ್ರದ್ದು ನೀರಿನಾಂಶ ಮಾತ್ರ ತೆಗಿತೀವಿ, ಅದ್ರದ್ದು ಪೌಷ್ಟಿಕಾಂಶ ತೆಗಿಯೋದು. ಅದೇನು ಮಾಯಿಸ್ಟ್ ಅಂತ ಇರುತ್ತಲ್ಲ, ಮಾಯಿಶ್ಚರ್ ಕಂಟೆಂಟ್ನ ಮಾತ್ರ ತೆಗಿತೀವಿ. ಸೊ ಅದ್ರದ್ದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗಲಿ ಅಂತ. ಬಟ್ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಸ್ಪಾಯ್ಲ್ ಆಗದೆ ಇರೋ ಥರ ನೋಡ್ಕೊಳ್ತೀವಿ. ಸೊ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒಂದು ನೋ ಅಡಿಟಿವ್ಸು, ನೋ ಪ್ರಿಸರ್ವೇಟಿವ್ಸ್, ಬಟ್ ಪೌಷ್ಟಿಕಾಂಶನ ಉಳಿಸ್ಕೊಂಡು ನಾವು ಮಾಡಬೇಕು. ಸೊ ಇದಿಷ್ಟು ನಮ್ಮ ಪ್ರಯತ್ನ. ಏನಕ್ಕೆ? ಜನರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಅದು ನಮ್ಮ ಪ್ಯಾಷನ್. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಆಟೋಮೆಟಿಕಲಿ ಅವರು ಖುಷಿ ಆಗ್ತಾರೆ, ನಾವು ಒಂದು ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಸೊ ಬಿಸ್ನೆಸ್ ಇಸ್ ಅ ಸೆಕೆಂಡ್ರಿ ಥಿಂಗ್, ಇಟ್ಸ್ ಎ ಬೈ ಪ್ರಾಡಕ್ಟ್. ಆಟೋಮೆಟಿಕಲಿ ಚೆನ್ನಾಗಿದ್ರೆ ಆಗತ್ತೆ, ಚೆನ್ನಾಗಿಲ್ಲ. ಬಟ್ ನಮ್ಮ ಇಂಟೆನ್ಷನ್ ಇವತ್ತಿನ ದಿನ ನೀವು ನಮ್ಮ ಟೀಮ್ ಯಾರನ್ನೇ ಬಂದು ಮಾತಾಡ್ಸಿದ್ರು ನಾವು ಹೇಳೋದಿಷ್ಟೇ, ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು. ಸೊ ಇದಷ್ಟೇ ಅಲ್ಲದೆ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ನಾವು ಮುಂದಿನ ದಿನಗಳಲ್ಲಿ ತರ್ತಾ ಇದ್ದೀವಿ. ಬಟ್ ತಮ್ಮ ರೂಲ್ ಒಂದು ಹೆಲ್ತ್ ಬೆನಿಫಿಟ್ಸ್ ಇರಬೇಕು, ಯಾವುದೇ ಥರ ಪ್ರಿಸರ್ವೇಟಿವ್ಸು, ಫುಡ್ ಕಲರ್ಸ್ ಇರಬಾರ್ದು. ಈ 3 ಥರದಲ್ಲಿ ಏನು ಮಾಡಲಿಕ್ಕಾಗತ್ತೆ ಪ್ರಾಡಕ್ಟ್ಸ್, ಅದಷ್ಟೂ ನಾವು ದಿ ಮಸಾಲ ಅನ್ನೋ ಸಂಸ್ಥೆನಲ್ಲಿ ಮಾಡಿ ಪ್ರತಿಯೊಂದು ಅಡುಗೆ ಮನೆಗೆ ಏನೇನು ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ ಅದಷ್ಟು ಪ್ರಾಡಕ್ಟ್ಸು ದಿ ಮಸಾಲೆಯಿಂದ ಹೋಗಬೇಕು ಅನ್ನೋದೇ ನಮ್ಮ ಫ್ಯೂಚರ್ ಪ್ಲಾನ್. ಓಕೆ ಸರ್. ಸೊ ಮಸಾಲ ಪದಾರ್ಥಗಳು ಒಂದು ಕಡೆ, ಇನ್ನೊಂದು ಕಡೆ ಚಟ್ನಿ ಪುಡಿಗಳು, ಇನ್ನೊಂದು ಕಡೆ ನುಗ್ಗೆ ಸೊಪ್ಪಿಂದ ಒಂದಿಷ್ಟು ಪ್ರಾಡಕ್ಟ್ಸ್ಗಳು. ಸೊ ಇದನ್ನು ಹೊರತುಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡುವಂತಹ ಒಂದು ಪ್ಲಾನ್ಸ್ ಇದೆ ಅಂತ ಹೇಳಿದ್ರೆ, ಯಾವ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಅಂತ? ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಸೇವರಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ತುಂಬ ಟ್ರೆಡಿಷ್ನಲಲ್ಲಿ ನಮ್ಮ ತಾಯಿ ಪೇಪರ್ ಅವಲಕ್ಕಿ ಅಂತ ನಾವು ಕರಿತೀವಿ, ಚೂಡ ಅಂತ ಹೇಳ್ತಾರೆ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನು ತೊಗೊಂಬರ್ತಾ ಇದ್ದೀವಿ. ಚಕ್ಲಿ, ಕೋಡ್ಬಳೆ ಆ ಥರದ್ದು. ಮತ್ತು ಈ ಹೆಲ್ತಿ ನಟ್ಸ್, ಡ್ರೈ ಫ್ರೂಟ್ಸಲ್ಲಿ ಎನರ್ಜಿ ಬಾರ್ಸ್ನ ಸ್ಟಾರ್ಟ್ ಮಾಡಿ. ಸೊ ಮಕ್ಕಳು ಚಾಕ್ಲೇಟು, ಬಿಸ್ಕೆಟ್ ಬದಲು ಸೊ ಅದನ್ನು ತೊಗೊಂಬರ್ಬೋದು. ಸೊ ಕುಕ್ಕೀಸಲ್ಲಿ ನಾವು ಮಿಲೆಟ್ ಕುಕ್ಕೀಸ್ನ ತೊಗೊಂಬರೋಣ ಅಂತ. ಸೊ ಈ ಥರ ಪ್ರತಿಯೊಂದು ಯಾವುದನ್ನು ನಾವು ಹೊಸದಾಗಿ ಇನ್ವೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದು ಪ್ರತಿಯೊಂದು ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಪ್ರಾಡಕ್ಟ್ಸು, ದಿನ ಬಳಸೋ ಅಂಥದ್ದನ್ನ. ಬಟ್ ಅದನ್ನು ನಾವು ಹೆಲ್ತಿಯಾಗಿ ಕೊಡ್ಬೋದು. ಅದನ್ನು ನಾವು ಕಾನ್ಸಂಟ್ರೇಟ್ ಇಟ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದೀವಿ. ಈಗ ನಾವು ಸೂಪಲ್ಲಿ ಇವತ್ತಿನ ದಿನ ಬರೀ ನುಗ್ಗೆ ಸೊಪ್ಪಿನಲ್ಲಿ ಸೂಪ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ನೆಕ್ಸ್ಟ್ 2 ಪ್ರಾಡಕ್ಟ್ ರೆಡಿ ಇದೆ. ಒಂದು ಪುದೀನಾನಲ್ಲಿ,
ಇನ್ನೊಂದು ಪಾಲಕಲ್ಲಿ. ಓಕೆ. ಸೊ ಇದು ನಿಮಗೆ ಕೇಳಿದಾಗೂ ಇದು ಈ ಥರದ್ದು ಮಾಡ್ಬೋದಾ ಅನ್ನೋ ಒಂದು ಹೌದು, ಇದೇನು ವಿನೂತವಾಗಿದೆ. ಸೂಪ್ ಯಾರು ಕೇಳಿರೋದಿಲ್ಲ. ಸೊ ಟೊಮೆಟೊ ಸೂಪ್ ಆಗಲಿ ಅಥವಾ ಮಶ್ರೂಮ್ ಸೂಪು ಇದು ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದು. ಬಟ್ ನಾವು ಆ ಕಾನ್ಸೆಪ್ಟ್ ಆಫ್ ಸೂಪ್ ಹಳೇದು, ಬಟ್ ಅದರಲ್ಲಿ ನಾವು ಮಾಡ್ತಕ್ಕಂಥ ಪದಾರ್ಥಗಳು ವಿನೂತವಾಗಿರುತ್ತೆ, ಆರೋಗ್ಯಕ್ಕೆ ಬೆನಿಫಿಟ್ ಆಗಿರುತ್ತೆ. ಸೊ ಆ ಥರ ಸೂಪ್ಸಲ್ಲಿ ಒಂದು 3 ಥರ ಮಾಡ್ತಾ ಇದ್ದೀವಿ. ಓಕೆ. ಸೊ ಇದು ಅನ್ಯೂಶುವಲ್ ಥಿಂಗ್, ಯಾಕಂದರೆ ನಾವು ಸೂಪ್ಗಳನ್ನು ನೀವೇನು ಹೇಳಿದ್ರಲ್ಲ, ಬಟ್ ಇದನ್ನು ರೆಡಿ ಮಾಡಬೇಕು, ಈ ಪ್ರಾಡಕ್ಟ್ನ ರೆಡಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದಿಷ್ಟು ರಿಸರ್ಚ್ನು ಕೂಡ ಮಾಡಬೇಕು. ಸೊ ಮ್ಯಾಮ್ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿರುವಂತಹ ಪದಾರ್ಥಗಳು ಅವರಿಗೆ ಇದೆಲ್ಲ ಮಾಡೋದು ಗೊತ್ತಾಗತ್ತಾ, ಅಥವಾ ಅವರೇ ಪ್ರಿಪೇರ್ ಮಾಡೋದಾ, ಅಥವಾ ನೀವೇನಾದರೂ ಅದಕ್ಕೆ ಇನ್ಪುಟ್ ಕೊಡ್ತೀರಾ, ಹೇಗೆ? ಸೊ ಹೇಗೆ ಅಂದರೆ ಫಸ್ಟು ನಾವು ಒಂದು ಪ್ರಾಡಕ್ಟ್ ಮಾಡಬೇಕು ಅಂದಾಗ ನಾನು ಅಮ್ಮ ನಮ್ಮ ಬ್ರದರ್ ಎಲ್ಲ ಕೂತ್ಕೊಂಡು ಓಕೆ ಪ್ರಾಡಕ್ಟ್ ಇದು ಮಾಡಬೇಕು. ಸೊ ಅದನ್ನು ಟ್ರಯಲ್ಸ್ ಮಾಡ್ತೀವಿ. ಓಕೆ. ಸೊ 1-10 ಸರಿ ನಾವು ಅದನ್ನು R&D ಮಾಡಿ ಅದೆಲ್ಲ ಟ್ರೈ ಮಾಡಿ. ಸೊ ಈಗ ನಮ್ಮದೇ ಆದಂಥ ಒಂದು ಸೆಟ್ ಆಫ್ ಕಸ್ಟಮರ್ಸ್ ಇರೋದ್ರಿಂದ ನಮಗೆ ಒಂದು ಓಕೆ ಈಗ ಒಂದು ಫಾರ್ಮುಲಾ ಮಾಡ್ತೀವಿ ಸೂಪಲ್ಲಿ. ಸೊ ನುಗ್ಗೆ ಸೊಪ್ಪು ಆಯಿತು, ಈಗ ನಾವು ಪುದೀನದೂ ನಾವು ಶುರು ಮಾಡಿದ್ವಿ, ಡಿಹೈಡ್ರೇಟ್ ಎಲ್ಲ ಆಯಿತು. ಸೊ ಈಗ ಅದರಲ್ಲಿ ನಾವು ಚಟ್ನಿ ಪುಡಿನೂ ಮಾಡಿದ್ವಿ ಮತ್ತು ಸೂಪು ಮಾಡಿದ್ವಿ. ಸೊ ಒಂದೇ ಪುದೀನ ಬಟ್ ಹಂಗೆ 2 ಪ್ರಾಡಕ್ಟ್ ಮಾಡ್ಕೊಂಡ್ವಿ. ಸೊ ಚಟ್ನಿ ಪುಡಿನೂ ಆಯಿತು, ಈ ಕಡೆ ಸೂಪು ಆಯಿತು. ಸೊ ಈಗ ಇದು ರೆಡಿಯಾಗಿ ನಮಗೆ ಓಕೆ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಸ್ಯಾಂಪಲ್ಸ್ ಮಾಡಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದಾರಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಸೊ ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಡ್ತಾರೆ. ಓಕೆ. ಸೊ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಳ್ತೀವಿ. ಓಕೆ ನಮ್ಮ ಉದ್ದೇಶ ಏನಂದರೆ 10 ಜನ ಕೊಟ್ಟರೆ 9 ಜನ ತುಂಬ ಚೆನ್ನಾಗಿದೆ ಅನ್ಬೇಕು. ಅಟ್ಲೀಸ್ಟ್ 9 ಜನ ತುಂಬ ಚೆನ್ನಾಗಿದೆ ಅನ್ಬೇಕು. ಅಲ್ಲಿವರೆಗೂ ಅದನ್ನು ರೀವರ್ಕ್ ಮಾಡ್ತೀವಿ. ಸೊ ರೀವರ್ಕ್ ಮಾಡಿ ಒಂದು ಫುಡ್ ಟೆಕ್ ಕನ್ಸಲ್ಟೆಂಟ್ ಇದ್ದಾರೆ, ಸೊ ಅವ್ರದ್ದು ಏನಾದ್ರು ಗೈಡೆನ್ಸ್ ಬೇಕಾದ್ರೆ ತೊಗೊಂಡು ಇದಿಷ್ಟು ರೆಡಿ ಮಾಡಿ ಅದಾದಮೇಲೆ ಲ್ಯಾಬ್ಗೆ ಕೊಡ್ತೀವಿ. ಓಕೆ. ಸೊ ಲ್ಯಾಬಲ್ಲಿ ಅದೆಲ್ಲನೂ ರಿಪೋರ್ಟ್ಸ್ ಬರುತ್ತೆ, ಶೆಲ್ಫ್ ಲೈಫು ಅನಾಲಿಸಿಸ್ ಎಲ್ಲ ಮಾಡಿ ಅದಾದಮೇಲೆ ರಿಪೋರ್ಟ್ ಬಂದಮೇಲೆ ಅದಾದಮೇಲೆ ಲೇಬಲಿಂಗ್ ಮಾಡಿಸಿ ಅದಾದಮೇಲೆ ನಾವು ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಸೊ ಆ ಇನಿಷಿಯಲ್ ಸ್ಟೇಜಸ್ವರೆಗೂ ಅಮ್ಮ ಇರ್ತಾರೆ. ಸೊ ಅದಾದಮೇಲೆ ಏನು ಮಾಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಈಗ ನಾಳೆ ದಿನ ನಮ್ಮ ಮನೇಲಿ ಯೂನಿಟಲ್ಲಿ ಸಾಂಬಾರು ಪೌಡ್ರ್ ಮಾಡಿದ್ವಿ. ಸೊ ಮಾಡಿದ ತಕ್ಷಣ ಆ ಸಾಂಬಾರು ಪೌಡ್ರ್ 50 ಗ್ರಾಮ್ಸಾ ಅಥವಾ ನಮ್ಮ ಮನೆ ಒಂದು ಟೈಮ್ಗೆ ಏನು ಬೇಕೋ ಅದು ಮನೆಗೆ ಹೋಗುತ್ತೆ. ಸೊ ಅವತ್ತಿನ ದಿನ ಸಾಂಬಾರು ಮಾಡುವಾಗ ಅಮ್ಮ ಅದನ್ನು ಯೂಸ್ ಮಾಡ್ತಾರೆ. ಸೊ ಅಕಸ್ಮಾತ್ ಎಲ್ಲನ ವೇರಿಯನ್ಸ್ ನಾವು ಇದ್ದಾಗ ಚೇಂಜಸ್ ಏನಾದ್ರು ಆಯಿತು ಅಂತ ಕೂಡ ಪಾಯಿಂಟ್ ಔಟ್ ಮಾಡಲಿಕ್ಕೆ ಅಥವಾ ಮಿಸ್ಟೇಕ್ ಆದಾಗೂ ನಾವು ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲ್ಯಾಬ್ ರಿಪೋರ್ಟ್ಸು ಮತ್ತು ಕನ್ಸಿಸ್ಟೆನ್ಸಿ ಫಾರ್ಮುಲಾ ಎಲ್ಲ ಇದೆ. ಬಟ್ ಅದಾದಮೇಲೂ ಅದನ್ನು ತೊಗೊಂಡು ಮನೆಗೆ ಕೊಟ್ಟು ಅವರು ತಿಂದು ಓಕೆ ಕರೆಕ್ಟ್ ಆಗಿದೆ ಆ ಬ್ಯಾಚ್ನ ರೋಲ್ ಔಟ್ ಮಾಡ್ತೀವಿ. ಓಕೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಒಳ್ಳೆ ಪ್ರಾಡಕ್ಟ್ಸಿಗೆ, ಕ್ವಾಲಿಟಿ ಪ್ರಾಡಕ್ಟ್ಸಿಗೆ ಅಷ್ಟೇ ದುಡ್ಡನ್ನು ಕೊಡಬೇಕಾಗತ್ತೆ ಅಂತ. ಬಟ್ ನಿಮ್ಮ ಧೀ ಮಸಾಲಾ ಸಂಸ್ಥೆ ಜನಗಳಿಗೆ ಕೈಗೆಟಕೋ ದರದಲ್ಲಿ ಪದಾರ್ಥಗಳನ್ನು ಕೊಡ್ತಾ ಇರೋದು ಅಂತ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಓಕೆ. ಸೊ ಈಗ ಓಕೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಅಂದಾಗ ಎಲ್ಲರದು ಏನಾಗುತ್ತೆ, ರೇಟ್ ತುಂಬ ಜಾಸ್ತಿ ಮಾಡಿದ್ದಾರೆ, ರೇಟ್ ತುಂಬ ಜಾಸ್ತಿ ಇರುತ್ತೆ ಅಂತ. ಆ ಥರ ಇಲ್ಲವೇ ಇಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಈಗ ಒಂದು ಕಸ್ಟಮರು ಒಂದು ಸರಿ ತೊಗೊಂಡು ಪ್ರತಿ ಸರಿ ಅವ್ರು ತೊಗೊಳ್ಳೋ ಥರ ಪ್ರಾಡಕ್ಟ್ ಇರೋದ್ರಿಂದ ನಾವೇನು ಮಾಡಿದ್ವಿ, ತುಂಬ ಲಿಮಿಟೆಡ್ ಮಾರ್ಜಿನಲ್ಲೇ ನಾವು ಪ್ರಾಡಕ್ಟ್ಸ್ನ ಕೊಡ್ತಾಯಿದ್ದೀವಿ. ಸೊ ಏನು ನಮ್ಮ ಪ್ರೊಡಕ್ಷನ್ನು, ಪ್ಯಾಕೇಜಿಂಗು, ಮಿನಿಮಮ್ ಪ್ರಾಫಿಟ್ಟು ಕಸ್ಟಮರ್ ಕೊಡಬೇಕು. ಸೊ ನಾವು ಅಕಸ್ಮಾತ್ ಒನ್ ಟೈಮ್ ಬಿಸ್ನೆಸ್ ನೋಡ್ತಾ ಇದ್ದರೆ ಓಕೆ ಅದನ್ನು ಪ್ರೈಸ್ ಹೈಕ್ ಮಾಡಿ, ಕ್ವಾಲಿಟಿ ಇದೆ ಅಲ್ವಾ ಪ್ರೈಸ್ ಹೈಕ್ ಮಾಡಿ ಕೊಡೋಣ ಆ ಥರ ಎಲ್ಲ ಮಾಡ್ತೀವಿ. ಸೊ ನಾವು ಒಂದು ಲಾಂಗ್ ಟರ್ಮ್, ಈಗ ನಮ್ಮ ಮನೇಲಿ ಹೆಂಗಿದೆ ಕಸ್ಟಮರ್ಸ್ ಅಂದರೆ ಒಂದು ಸರಿ ಅವ್ರ ಮನೆಗೆ ಪ್ರಾಡಕ್ಟ್ ತೊಗೊಂಡ್ಮೇಲೆ ಅವ್ರು ಪ್ರತಿ ಸರಿ ಅವ್ರ ಮನೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ನಮ್ಮಿಂದನೇ ಆರ್ಡರ್ ಮಾಡ್ತಾರೆ. ಸೊ ಆ ಥರ ರೆಗ್ಯುಲರಾಗಿ ಕಸ್ಟಮರ್ಸ್ ಇರೋದ್ರಿಂದ ಆ ಥರ ಮಾಡೋದ್ರಿಂದ ನಾವೇನು ಮಾಡಿದ್ದೀವಿ, ರೇಟ್ಸ್ನ ಆ್ಯಸ್ ರೀಸನೇಬಲ್ ಆ್ಯಸ್ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಪಾಸಿಬಲ್ ಆಗಿ ಇದು ಮಾಡಿದ್ದೀವಿ. ಪ್ಲಸ್ ಟು ಎನ್ಕರೇಜ್ ಎಲ್ಲರಿಗೂ ಏನು ಮಾಡಿದ್ದೀವಿ, FMCG ಇದ್ದಂಗೆ ಒಂದು 100 ಗ್ರಾಮ್ಸ್ಗೆ ಒಂದು ರೇಟ್ ಇರುತ್ತೆ. ಸೊ 250 ಗ್ರಾಮ್ಸ್ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. 250 ಗ್ರಾಮ್ಸಿಂದ ½ kg ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ. 1 kg ತೊಗೊಂಡ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಸೊ ಆ ಥರ ಮಾಡಿದ್ದೀವಿ. ಅದೆಲ್ಲ ಇದು ಎಲ್ಲ MRP ಇದಿರುತ್ತೆ. ಸೊ ಇನ್ನೊಂದು ನಾವು ಎಷ್ಟೋ ಸರಿ ಟ್ರೈ ಕೂಡ ಮಾಡಿದ್ದೀವಿ, ಓಕೆ ಯಾವುದಾನ ಒಂದು ಮಂತ್ ನಾವು ಸ್ವಲ್ಪ ಜಾಸ್ತಿ ಸೇಲ್ಸ್ ಮಾಡೋಣ ಅಂತ, ಡಿಸ್ಕೌಂಟ್ ಕೊಡೋಣ ಅಂತ. ಯಾವ ಕಸ್ಟಮರು ನಮ್ಮವ್ರು ಅದನ್ನು ಎನ್ಕರೇಜ್ ಕೂಡ ಮಾಡಲ್ಲ, ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಕಸ್ಟಮರ್ಸ್ ಕ್ವಾಲಿಟಿ ನೋಡೋವಂಥವ್ರು. ಸೊ ನಾವೇನೋ ಡಿಸ್ಕೌಂಟ್ ಕೊಟ್ಟು ಅಥವಾ ಕಮ್ಮಿ ರೇಟ್ ಕೊಟ್ಟು ಪುಷ್ ಮಾಡೋ ಅವಶ್ಯಕತೆ ನಮಗೆ ಬಂದಿಲ್ಲ. ಕರೆಕ್ಟ್. ಸೊ ಡಿಸ್ಕೌಂಟ್ ಕೊಟ್ಟು ಆ ಥರ ಪುಷ್ ಮಾಡೋದು ಕ್ವಾಲಿಟಿ ಇಲ್ದಿರುವಾಗ ಮಾಡಬೇಕಾಗತ್ತೆ. ಬಟ್ ಕ್ವಾಲಿಟಿ ಪ್ರಾಡಕ್ಟ್ ಇರುವಾಗ ಸೊ ಯಾವ ಕಸ್ಟಮರೂ ಅದಕ್ಕೆ ಪ್ರೈಸ್ ಟ್ಯಾಗನ್ನು ಆ್ಯಡ್ ಮಾಡೋದಿಲ್ಲ, ಪ್ಲಸ್ ಆಫರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆ ಸರ್. ಸೊ ಇಲ್ಲಿವರೆಗೂ ಆಕ್ಟಿವ್ ಕಸ್ಟಮರ್ಸ್ ಅಂದರೆ 14,000 ಸಮಥಿಂಗ್ ಇದೆ ನಿಮಗೆ. ಸೊ ಮುಂದಿನ ದಿನಗಳಲ್ಲಿ ಧೀ ಮಸಾಲಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಈ ಬಿಸ್ನೆಸ್ನ ನೀವು ಎಲ್ಲಿ ತನಕ ಕೊಂಡೊಯ್ಯಬೇಕು ಅಂತ ಇದೆ, ಏನು ಗೋಲ್ ಇಟ್ಕೊಂಡಿದ್ದೀರಾ ನೀವು ಅಂತ? ಸಿಂಪಲ್ ಆಗಿ ಅಂದರೆ ಅಟ್ಲೀಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ
ಬೆಂಗಳೂರಲ್ಲಿರೋರೆಲ್ಲ ನಮ್ಮ ಪದಾರ್ಥ ಯೂಸ್ ಮಾಡಿದ್ರೆ ಯೂಸ್ ಸಾಕು. ಮಾಡಬೇಕು. ಸೊ ಆ ಗೋಲ್ ಒಂದು ಇಟ್ಕೊಂಡಿದ್ದೀವಿ. ಹೌದು. ಅದಾದಮೇಲೆ ನೆಕ್ಸ್ಟ್ ಕರ್ನಾಟಕ ಅಂತ ಯೋಚನೆ ಮಾಡ್ತೀವಿ. ಸೊ ಇದೆಲ್ಲ ರೀಜನ್ ಸ್ಪೆಸಿಫಿಕ್ ಆಗಿರೋದ್ರಿಂದ ಸೊ ನಮ್ಮ ಸೌತ್ ಇಂಡಿಯನ್ ಫುಡ್ನ ಲವರ್ಸು ಅಥವಾ ಸೌತ್ ಇಂಡಿಯನ್ಸು ಎಲ್ಲೆಲ್ಲಿದ್ದಾರೋ ಸೊ ಅಲ್ಲಿ ಎಲ್ಲ ಕಡೆನೂ ನಾವು ಕೊಡಬೇಕು ಅಂತ ಇದು ಮಾಡಿದ್ವಿ. ರೀಸೆಂಟಾಗಿ ನಾವು ಲಂಡನ್ನಲ್ಲಿ ರಾಘವನ್ ಸ್ವಾಮಿ ಮಠ ಒಂದಿದೆ. ಸೊ ಅಲ್ಲಿಗೆ ನಾವು 450 kgs ಕಳಿಸ್ಕೊಟ್ವಿ. ಸೊ ಅಲ್ಲಿ ಸೌತ್ ಇಂಡಿಯನ್ಸ್ ಯಾರಿದ್ದಾರೆ ಟಿಪಿಕಲಿ, ಸೊ ಅವ್ರು ಈ ಫುಡ್ನ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಒಂದು ಕನೆಕ್ಷನ್ ಮುಖಾಂತರ ಅಲ್ಲಿ 450 kgs ಕಳಿಸ್ಕೊಟ್ವಿ. ನುಗ್ಗೆ ಸೊಪ್ಪು ಬಗ್ಗೆ ನೀವು ಮಾತಾಡಿದಾಗ ನುಗ್ಗೆ ಸೊಪ್ಪು ಹೈಯೆಸ್ಟು ಪ್ರೊಡಕ್ಷನ್ ಆಗೋದು ನಮ್ಮ ಭಾರತ ದೇಶದಲ್ಲಿ, ಬಟ್ ಹೈಯೆಸ್ಟ್ ಕನ್ಸಂಪ್ಷನ್ ಆಗೋದೇ ಬೇರೆ ದೇಶಗಳಲ್ಲಿ. ಇಲ್ಲಿಯವ್ರು ಯಾರು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಈಗೀಗ ತಗೊಳ್ತಾ ಇದ್ದಾರೆ, ಬಟ್ ಇನ್ನೂ ತಗೊಂಡಿಲ್ಲ. ದುಬೈಯಲ್ಲಾಗಲಿ ಅಥವಾ US ಮಾರ್ಕೆಟಲ್ಲಾಗಲಿ ಲಂಡನ್ ಮಾರ್ಕೆಟಲ್ಲಿ ಇದ್ರದ್ದು ಬೇಡಿಕೆ ತುಂಬ ಜಾಸ್ತಿ ಇದೆ. ಸೊ ನಾವು ರೀಸೆಂಟಾಗಿ ಕೂಡ ಆಲ್ಮೋಸ್ಟ್ ಒಂದು 100 kgs ನಾವು ಮೊರಿಂಗಾ ಸೂಪ್ ದುಬೈ ಕಳಿಸ್ಕೊಟ್ವಿ. ಓಕೆ. ಇಲ್ಲಿ ಜನಗಳಿಗೆ ಅದ್ರದ್ದು ಇಲ್ಲಿನ ಜನಗಳಿಗೆ ಇನ್ನೂ ಅದ್ರ ಬಗ್ಗೆ ಅರಿವು ಈಗೀಗ ಮೂಡ್ತಾ ಇದೆ. ಸೊ ನಾವು ಈಗ ಫಸ್ಟು ಚಟ್ನಿ ಪುಡಿ ಶುರು ಮಾಡಿದಾಗ ನುಗ್ಗೆ ಸೊಪ್ಪಿಂದಿದೆಯಾ, ನುಗ್ಗೆ ಸೊಪ್ಪಿಂದಿದೆಯಾ ಕೊಡಿ ಟ್ರೈ ಮಾಡ್ತೀನಿ ಅನ್ನೋ ಥರ. ಸೊ ಈಗ ಬೆಳೀತಾ ಇದೆ. ಸೊ ನಿಮ್ಮ ಮುಖಾಂತರ ನಾನು ಜನಕ್ಕೆಲ್ಲ ಕೇಳೋದೇನೆಂದರೆ ಫೇಕ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸು ಅಥವಾ ಬೇರೆ ಯಾವುದ್ಯಾವುದನ್ನು ನೀವು ಟ್ರೈ ಮಾಡೋದ್ರ ಬದಲು ಒಂದು ಸರಿ ನುಗ್ಗೆ ಸೊಪ್ಪಿನ ಬಗ್ಗೆ ಮಾಹಿತಿ ತಿಳ್ಕೊಂಡು ನುಗ್ಗೆ ಸೊಪ್ಪನ್ನ ಟ್ರೈ ಮಾಡಿ. ಇದರಲ್ಲಿ ಓಕೆ ಕೆಲವ್ರು ಹೇಳ್ತಾರೆ ಎಕ್ಸಸ್ ಆಫ್ ಹೀಟ್ ಆಗ್ಬೋದು, ದೇಹಕ್ಕೆ ಅಡ್ಜಸ್ಟ್ ಆಗತ್ತಾ ಅಂತ. ಖಂಡಿತ ಆಗತ್ತೆ. ಆ ಒಂದು ಸಮಯದಲ್ಲಿ ನೀವು ಹೆಚ್ಚಿನವಾಗಿ ವಾಟರ್ ತೊಗೊಳ್ಬೇಕು, ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಥವಾ ನಿಮ್ಮ ಬಾಡಿನೇ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ದಿನ ನೀವು ಒಂದು ಗ್ಲಾಸ್ ನೀರಿಗೆ ಒಂದು ತುಂಬ ಚಿಕ್ಕ ಪ್ರಮಾಣದಲ್ಲಿ ಪೌಡರ್ನ ಹಾಕಿ, ನೆಕ್ಸ್ಟ್ ದಿನ ಅದನ್ನು ಇನ್ನೊಂದು ಚೂರು ಇನ್ಕ್ರೀಸ್ ಮಾಡಿ. ಸೊ ನಿಮ್ಮ ದೇಹಕ್ಕೂ ಅದು ಅಡ್ಜಸ್ಟ್ ಆಗುತ್ತೆ. ಸೊ ಆಟೋಮೆಟಿಕಲಿ ಹೇಳ್ತೀನಿ, ನೀವು ಒಂದು ಫಾರ್ ಎಕ್ಸಾಂಪಲ್ ಒಂದು ವಾರ ನೀವು ದಿನ ಬೆಳಗ್ಗೆ ಕುಡಿದ್ರೆ ನೀವು ನೋಡಿ 2ನೇ ದಿನ 3ನೇ ದಿನ 4ನೇ ದಿನ ಆಟೋಮೆಟಿಕಲಿ ನಿಮ್ಮ ಎನರ್ಜಿ ನೆನ್ನೆಗಿಂತ ಜಾಸ್ತಿ ಇರುತ್ತೆ. ಇನ್ಸ್ಟೆಂಟ್ ರಿಸಲ್ಟ್ ಇದೆ. ಸೊ ಇಂಥ ಒಂದು ಒಳ್ಳೆ ಪದಾರ್ಥವನ್ನು ನಾವು ಬಿಟ್ಟು ಬೇರೆ ಕಡೆ ಎಲ್ಲ ನಾವು ಹುಡುಕ್ತಾ ಇದ್ದೀವಿ. ಸೊ ಇದೆಲ್ಲದರ ಜೊತೆಗೆ ಪದಾರ್ಥಗಳು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಚಟ್ನಿ ಪುಡಿ, ಆಮೇಲೆ ನುಗ್ಗೆ ಸೊಪ್ಪಿಂದು ಒಂದಿಷ್ಟು ಪದಾರ್ಥಗಳ ಜೊತೆಗೆ ಮಕ್ಕಳಿಗೆ ಹೆಲ್ಪ್ ಆಗಲಿ, ಮಕ್ಕಳ ಆರೋಗ್ಯ ಇನ್ನಷ್ಟು ವೃದ್ಧಿ ಆಗಬೇಕು ಅಂತ ಒಂದು ಪ್ರಾಡಕ್ಟ್ ಇದೆ ನಿಮ್ಮದು, ರಾಗಿ ಮಾಲ್ಟ್. ಸೊ ಇದು ಯಾವ ಥರ ಥಾಟ್ ಬಂತು, ಇದು ಯಾವ ಥರ ಪ್ರೋಸೆಸ್ ಆಗುತ್ತೆ, ಮತ್ತು ಮಕ್ಕಳಿಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ? ಸೊ ನಮ್ಮ ಮನೆಯಲ್ಲಿ ಸೊ ನಾವಾಗಲಿ ಅಥವಾ ನನ್ನ ಮಗಳಿಗಾಗಲಿ ನಮ್ಮ ತಾಯಿ ಯಾವತ್ತೂ ಹೊರಗಡೆಯಿಂದ ಹಾಲಿನ ಜೊತೆ ಬೇರೆ ಪುಡಿಗಳನ್ನ ಹಾಕೇ ಇಲ್ಲ. ಸೊ ಮನೆಯಲ್ಲೇ ರಾಗಿ ಯೂಸ್ ಮಾಡಿಕೊಂಡು ಬೇರೆ ಡ್ರೈ ಫ್ರೂಟ್ಸು ಮಿಲೆಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಪೌಡ್ರ್ ಮಾಡ್ತಾಯಿದ್ವಿ. ಸೊ ನನ್ನ ಮಗಳು ಒಂದು 6 ತಿಂಗಳಿಂದ ಹಿಡ್ಕೊಂಡು ಆ ಪೌಡ್ರನ್ನ ಶುರು ಮಾಡ್ಕೊಂಡು ಬಂದ್ವಿ. ಸೊ ಅದೇ ಎಷ್ಟು ಇಷ್ಟ ಆಗಿದೆ ಆಕೆಗೆ ಅಂದರೆ, ಸೊ ಪ್ರತಿದಿನ ಅದು ಬೇಕೇ ಬೇಕು. ಒಂದು ಟೈಮಲ್ಲಿ ಹಾಲು ಜೊತೆ ಅದು ಬೇಕೇ ಬೇಕು ಅಂತ. ಸೊ ನಾವು ರೀಸೆಂಟಾಗಿ 1 ವರ್ಷ ಹಿಂದೆ ನಾವು ಯೋಚನೆ ಮಾಡ್ತಾ ಇರುವಾಗ ಓಕೆ ನಾವು ಮನೆಯಲ್ಲಿ ನನ್ನ ಮಗಳಿಗೆ ಅಷ್ಟು ಹೆಲ್ತಿ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ, ಯಾಕೆ ನಾವು ಅದರಲ್ಲಿ ಒಂದು ಅದೇ ಪ್ರಾಡಕ್ಟ್ನ ನಾವು ಯಾಕೆ ಮಾಡಿ ಲಾಂಚ್ ಮಾಡಬಾರ್ದು. ಸೊ ಓಕೆ ಆವಾಗ ಡಿಸ್ಕಷನ್ ಮಾಡಿದಾಗ ಓಕೆ ದಿ ಮಸಾಲ ಅಂತ ಇದೆ, ರಾಗಿ ಮಿಲೆಟ್ನ ತೊಗೊಂಬಂದರೆ ಹೇಗಿರುತ್ತೆ. ದಿ ಮಸಾಲ ಅನ್ನೋದು ಹೆಸರು, ಬಟ್ ಸಂಸ್ಥೆ ಹೆಸರು, ಬಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಆ ಥರ ನಾವು ಮಾಡಿದಾಗ ಸೊ ನಮ್ಮ ತಾಯಿಯ ರೆಸಿಪಿ 2 ಪ್ರಾಡಕ್ಟ್ ಮಾಡಿದ್ದೀವಿ ರಾಗಿನಲ್ಲಿ. ಒಂದು ರಾಗಿ ಸರಿ ಅಂತ, ಒಂದು ರಾಗಿ ಮಿಲೆಟ್ ಮಿಕ್ಸ್ ಅಂತ. ರಾಗಿ ಸರಿ ಬಂದ್ಬಿಟ್ಟು 6 ತಿಂಗಳ ಮಗುವಿಂದ 1 ವರ್ಷದ ಮಗುವಿನವರೆಗೂ ಅದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಮೊಳಕೆ ಕಟ್ಟಿದ ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಇದಿಷ್ಟೇ ಇರುತ್ತೆ. ಸೊ ಇದನ್ನು ಹಾಲಲ್ಲಾಗಲಿ ಅಥವಾ ನೀರಲ್ಲಿ ಗಂಜಿ ಥರ ಮಾಡಿ ಮಕ್ಕಳು ಕೊಡ್ಬೋದು. ಯಾವುದೇ ಥರ ಶುಗರ್ ಇಲ್ಲ, ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲ. ಇದು 1 ವರ್ಷದ ಮಕ್ಕಳವರೆಗೂ. 1 ವರ್ಷ ಮೇಲೆ ಪ್ರತಿಯೊಬ್ಬರೂ ಯೂಸ್ ಮಾಡೋದಕ್ಕೆ ಅದ್ರ ಜೊತೆ ನಾವು ಮಿಲೆಟ್ಸ್ ಆ್ಯಡ್ ಮಾಡಿದ್ದೀವಿ. ಸೊ ಮೊಳಕೆ ಕಟ್ಟಿದ ರಾಗಿ, ಗೋಧಿ, ಕೆಂಪಕ್ಕಿ, 5 ಥರ ಸಿರಿಧಾನ್ಯ, 5 ಥರ ಸಿರಿಧಾನ್ಯ, 3 ಥರ ಡ್ರೈ ಫ್ರೂಟ್ಸ್, ಇದಿಷ್ಟು ಒಂದು ಹದವಾಗಿ ಹುರಿದು ಸೊ ಇದನ್ನು ಪೌಡರ್ ಮಾಡಿ ಜನ ಕೊಡ್ತಾಯಿದ್ವಿ. ಸೊ ಅಗೇನ್ ಇದರಲ್ಲೂ ಶುಗರ್ ಕಂಟೆಂಟ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಇದನ್ನು ದಿನ ಹಾಲಿಗೆ 1 ಚಮಚ ಹಾಕ್ಕೊಂಡು ಸ್ಟಿರ್ ಮಾಡಿ ಬಿಸಿ ಮಾಡಿ ಕುಡಿಬೋದು. ಗಂಜಿ ಥರ ಮಾಡ್ಬೋದು. ಬೇಕಾಗಿರೋರು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೋದು, ಬೇಡದೇ ಇದ್ದವರು ಅದಕ್ಕೆ ಬೆಲ್ಲ ಹಾಕಿ ತೊಗೊಳ್ಬೋದು. ಕೆಲವರು ಇದನ್ನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಉಪ್ಪು ಹಾಕಿ ಕೂಡ ತೊಗೊಳ್ತಾರೆ. ಸೊ ಒಂದು ಸರಿ ನೀವು ತೊಗೊಂಡ್ರೆ ಒಂದು ಬ್ರೇಕ್ಫಾಸ್ಟ್ ಏನು ಬೇಕೋ ಅದಷ್ಟು ನ್ಯೂಟ್ರಿಯೆಂಟ್ಸು ನಿಮಗೆ 1 ಗ್ಲಾಸ್ ಇದರಲ್ಲೇ ಸಿಗುತ್ತೆ. ಸೊ ನಿಮಗೆ ಮೊದಲೇ ಹೇಳ್ದಂಗೆ ಆರೋಗ್ಯಕರವಾಗಿರಬೇಕು, ಪ್ರಿಸರ್ವೇಟಿವ್ಸ್ ಅಡಲ್ಟ್ರೇಷನ್ ಇಲ್ಲದೆ ಇರೋ ಥರ ಇದ್ದರೆ ಪ್ರತಿಯೊಂದು ಪ್ರಾಡಕ್ಟ್ನು ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಲ್ಲಿ ರಾಗಿ ಮಿಲೆಟ್ ಅನ್ನೋದೇ ತುಂಬ ಇಂಪಾರ್ಟೆಂಟು. ಬಟ್ ಈ ಪ್ರಾಡಕ್ಟ್ ಮಾಡೋದು ಒಂದು ಕಡೆ ಆಯಿತು ಅಂದರೆ ಇವತ್ತಿನ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಮ್ಮಲ್ಲಿ ಏನು ಮನೆಗಳಿಗೆ ಆರ್ಡರ್ ಹೋಗುತ್ತೆ
ಆಲ್ಮೋಸ್ಟ್ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ರಾಗಿ ಮಾಲ್ಟ್ ಹೋಗುತ್ತೆ ಇವತ್ತಿನ ದಿನ. ಓಕೆ ಸೊ ಅಂದರೆ ಓಕೆ, ಜನಕ್ಕೆ ಹೆಲ್ತಿ ಪ್ರಾಡಕ್ಟ್ ಬಗ್ಗೆ ಕಾನ್ಷಿಯಸ್ ಇದೆ, ಆ್ಯಂಡ್ ನಾವು ಹಾಕೋ ಪದಾರ್ಥ ಮತ್ತು ಆ ಟೇಸ್ಟ್ ಅವ್ರಿಗೆ ಗೊತ್ತಾದಾಗ ಅದನ್ನು ಪ್ರೋತ್ಸಾಹಿಸ್ತಾರೆ. ರಿಪೀಟ್ ಆರ್ಡರ್ ಬಂದಾಗ ಓಕೆ ಜನಕ್ಕೆ ಇದು ಇಷ್ಟ ಆಗ್ತಾ ಇದೆ. ಸೊ ಅದನ್ನು ನಾವು ಶ್ರದ್ಧಾಭಕ್ತಿಯಿಂದ, ಮೊದಲನೇ ಪ್ರೊಡಕ್ಷನ್ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಶುರು ಮಾಡಿದ್ವೋ ಇವತ್ತವರೆಗೂ ಅದೇ ಮಾಡ್ತೀವಿ. ನಾವು ಯಾವತ್ತವರೆಗೂ ಮಾಡ್ತೀವೋ ಅದೇ ಶ್ರದ್ಧಾಭಕ್ತಿಯಿಂದ ಮಾಡಿ, ದಿನ ಬೆಳಗ್ಗೆ ನಾವು ಶುರು ಮಾಡೋಕ್ಕೂ ಮುಂಚೆ ಮೃತ್ಯುಂಜಯನ ಒಂದು ಮಂತ್ರ ಹಾಕಿ ಮೃತ್ಯುಂಜಯನ ಜಪ ಮಾಡಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಆಹಾರ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸೇರಲಿ, ಈ ಒಂದು ಪದಾರ್ಥದಿಂದ ಅವರ ಆರೋಗ್ಯ ವೃದ್ಧಿಸಲಿ ಅನ್ನೋ ಒಂದು ಪ್ರಾರ್ಥನೆಯಿಂದನೇ ಶುರು ಮಾಡತಕ್ಕಂಥದ್ದೇ ಇಷ್ಟು ಪ್ರಾಡಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಧೀ ಮಸಾಲ ಬಗ್ಗೆ ಕಂಪ್ಲೀಟ್ ಆಗಿ ಮಾರ್ಕೆಟಿಂಗಿಂದ ಹಿಡಿದು ನೆಟ್ವರ್ಕು ಮತ್ತು ಪ್ರೈಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಲಬೆರಕೆ ಇಲ್ಲದ ಆಹಾರ ಪದಾರ್ಥಗಳನ್ನ ಸೇವಿಸಬೇಕಾ? ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಅಷ್ಟೇ ಅಲ್ಲದೆ ಅಮ್ಮನ ಕೈ ರುಚಿ ನಿಮ್ಮ ಆಹಾರಗಳಲ್ಲಿ ಸಿಗಬೇಕಾ? ಹಾಗಾದರೆ ಘೀ ಮಸಾಲಾನ ನೀವು ತಗೊಳ್ಳೇಬೇಕು, ಟ್ರೈ ಮಾಡಲೇಬೇಕು, ನಿಮ್ಮ ಸಲಹೆನ ನಮಗೆ ನೀಡಲೇಬೇಕು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.